सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ॐ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 5 ಏಪ್ರಿಲ್ 2026ರಿಂದ ದಿನಾಂಕ 11 ಏಪ್ರಿಲ್ 2026ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದ ವಿಶೇಷ ಏನಪ್ಪಾ ಅಂದ್ರೆ, ನಿಮ್ಮ ರಾಶ್ಯಾಧಿಪತಿ ಕುಜಗ್ರಹ ಇಷ್ಟು ದಿನಗಳವರೆಗೆ ಕುಂಭರಾಶಿಯಲ್ಲಿ ರಾಹುವಿನ ಜೊತೆಯಲ್ಲಿ ಸ್ಥಿತನಾಗಿದ್ದ. ಆದ್ರೆ ಈ ವಾರದಲ್ಲಿ ಕುಜನು ಮೀನರಾಶಿಗೆ ಪ್ರವೇಶವನ್ನ ಮಾಡಿರ್ತಾನೆ, 12ನೇ ಮನೆಯಲ್ಲಿ ಇರ್ತಾನೆ. ಆದ್ರೆ ನಿಮ್ಮ ರಾಶ್ಯಾಧಿಪತಿ ವ್ಯಯಸ್ಥಾನದಲ್ಲಿರುವುದು ನಿಮಗೆ ಅಷ್ಟು ಶುಭ ಅಲ್ಲ. ಅಂದ್ರೆ ವ್ಯಯಸ್ಥಾನದಲ್ಲಿ ಶನಿ ಮತ್ತು ರವಿಯೊಟ್ಟಿಗೆ ಸ್ಥಿತನಾಗಿರ್ತಾನೆ. ರವಿ ಮಂಗಳನಿಗೆ ಶುಭ ಗ್ರಹ ಆದ್ರೂ ಕೂಡ ಶನಿ ಅಶುಭ ಗ್ರಹ, ಅಂದ್ರೆ ಮಿತ್ರ ಗ್ರಹ ಅಲ್ಲ, ಶನಿ ಶತ್ರುಗ್ರಹ ಆಗ್ತಾನೆ. ಹಾಗಾಗಿ 12ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಯಾರ್ಯಾರಿಗೆಲ್ಲ ಮೇಷರಾಶಿಯವರಿಗೆ ಈಗಾಗ್ಲೇ ಕಾಲು ನೋವಿನ ಸಮಸ್ಯೆ ಇದೆ, ಪಾದಗಳು ಪೈನ್ ಆಗುವಂಥದ್ದು, ಕಾಲು ಊದ್ಕೊಳ್ಳೋದು ಅಥವಾ ವಾಯು ಪ್ರಕೋಪ, ವಿಪರೀತ ಕಾಲು ನೋವಿನ ಸಮಸ್ಯೆ ಯಾರಿಗಿದೆ ಅದು ಇನ್ನಷ್ಟು ಉಲ್ಬಣವಾಗುವ ಸಮಸ್ಯೆ ಇದೆ. ಅಥವಾ ಮೇಷರಾಶಿಯವರಿಗೆ ಕಾಲಿಗೆ ಏನಾದ್ರೂ ಪೆಟ್ಟಾಗುವ ಸಾಧ್ಯತೆ ಇದೆ, ಬಹಳ ಹುಷಾರಾಗಿರ್ಬೇಕು. ಕೆಲವರು ಓಡಾಡುವಾಗ ನಡೆಯುವಾಗ ತುಂಬಾ ಫಾಸ್ಟ್ ಆಗಿ ಓಡಾಡ್ತಾ ಇರ್ತಾರೆ, ಕಾಲು ಎಡವಿ ಬೀಳುವಂಥದ್ದು, ಪಾದಗಳಿಗೆ ಪೆಟ್ಟಾಗುವಂಥದ್ದು, ಮಂಡಿಗೆ ಪೆಟ್ಟಾಗುವಂಥದ್ದು ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ 12ನೇ ಮನೆ ಅಂದ್ರೇನೆ ಪಾದ, ಕಾಲು. ಅದು ಅಲ್ಲದೆ ಮೀನರಾಶಿ ಕಾಲಪುರುಷನ ಪಾದದ ಭಾವವಾಗಿದೆ. ಅಲ್ಲೇ ಶನಿ ಕುತ್ಕೊಂಡಿದ್ದಾನೆ. ಶನಿ ಅಂದ್ರೆ ಕಾಲು. ಅವನ ಜೊತೆ ರವಿ ಕುತ್ಕೊಂಡಿದ್ದಾನೆ. ರವಿ ಅಂದ್ರೆ ಯಾವುದೇ ಒಂದು ಅಂಗಕ್ಕೆ ಗಾಯ ಆದಾಗ ರಕ್ತ ಬರುತ್ತಲ್ವಾ, ಅದು ರವಿಯಿಂದನೇ ಬರೋದು, ರಕ್ತಕ್ಕೆ ಕಾರಕ ರವಿ. ಹಾಗೆ ಕುಜಗ್ರಹ ಗಾಯವನ್ನ ಉಲ್ಬಣಗೊಳಿಸ್ತಾನೆ. ಹಾಗಾಗಿ ಬಿದ್ದು ಗಾಯ ಆಗಿ ಸ್ವಲ್ಪ ಅದು ಪೈನ್ ಆಗುವಂಥದ್ದು, ಅಂದ್ರೆ ಈಗ ಆಲ್ರೆಡಿ ಕಾಲು ನೋವಿದೆ ಅಂದ್ರೆ ಅದು ಜಾಸ್ತಿ ಆಗೋದು, ಈ ತರ ಆಗತ್ತೆ. ಇದೊಂದು. ಇನ್ನು ಎರಡನೇ ವಿಚಾರ, ನಿಮ್ಮ ಕೆಲಸ ಅಂತ ಬಂದಾಗ ಯಾರ್ಯಾರೆಲ್ಲ ಮೇಷರಾಶಿಯವರು ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಉದ್ಯೋಗದಲ್ಲಿ ನಿಮ್ ಕೆಲಸಗಳು ತುಂಬಾ ನಿಧಾನ ಆಗತ್ತೆ, ಸ್ವಲ್ಪ ನಿಧಾನ ಆಗತ್ತೆ. ಯಾಕಂದ್ರೆ ಶನಿ ತಡೆ ಹಾಕ್ತಾ ಇರ್ತಾನೆ, ನಿಮ್ಮ ರಾಶ್ಯಾಧಿಪತಿ ಜೊತೆನೆ ಶನಿ ಇರೋದ್ರಿಂದ ಸ್ವಲ್ಪ ತಡೆ ಹಾಕ್ತಾ ಇರ್ತಾನೆ. ಹಾಗಾಗಿ ಒಂಚೂರು ನಿಧಾನ ಆಗ್ತಾ ಇರತ್ತೆ, ಕೆಲಸಗಳು ಸ್ವಲ್ಪ ಪೆಂಡಿಂಗು ಆಗತ್ತೆ. ಆದರೆ ನಿಮ್ಮ ರಾಶಿಯಲ್ಲೇ ಇರ್ತಕ್ಕಂತಹ ಶುಕ್ರ, ಅವನ ಅನುಗ್ರಹ ನಿಮ್ಗೆ ಇರತ್ತೆ. ಹಾಗಾಗಿ ಹಣಕಾಸಿನ ಮುಗ್ಗಟ್ಟು ಈ ವಾರದಲ್ಲಿ ಕಂಡು ಬರೋದಿಲ್ಲ. ಅಂದ್ರೆ ನಿಮ್ಮ ಅವಶ್ಯಕತೆ ಪೂರೈಸಿಕೊಳ್ಳೋದಕ್ಕೆ ಏನು ಯಾವ ರೀತಿಯ ಒಂದು ಹಣಕಾಸಿನ ಅನುಕೂಲ ಬೇಕೋ ಅದಂತೂ ಖಂಡಿತ ಆಗ್ತಾ ಇರತ್ತೆ. ಹಾಗೆ ಶುಕ್ರನು ಸಪ್ತಮಾಧಿಪತಿ ಆಗಿರೋದ್ರಿಂದ ನಿಮ್ಮ ಸಂಗಾತಿಯ ಸಹಕಾರ ಉತ್ತಮವಾಗಿರುತ್ತೆ. ನಿಮ್ಮ ಕುಟುಂಬದ ಜೊತೆಗೆ ಹೆಚ್ಚು ಸಮಯವನ್ನ ನೀವು ಕಳಿತೀರ ಈ ವಾರದಲ್ಲಿ. ಹಾಗೆ ಮತ್ತೊಂದು ವಿಚಾರ, 6ನೇ ಮನೆ ಅಧಿಪತಿ ಬುಧಗ್ರಹ 11ನೇ ಮನೆಯಲ್ಲಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ, ಅದರಲ್ಲೂ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತೊಂದರೆ ಏನಿಲ್ಲ, ಚೆನ್ನಾಗಿದೆ. ಕೆಲಸದಲ್ಲಿ ಕೆಲವೊಂದು ಬದಲಾವಣೆಗಳು, ಬಟ್ ಅದು ಏನು ನಿಮ್ಗೆ ಎಫೆಕ್ಟ್ ಅಂತೇನಾಗಲ್ಲ. ಆದ್ರೆ ಅಲ್ಲಿಯೂ ಕೂಡ ನಿಮಗೆ ಕೊಟ್ಟಂತಹ ಕೆಲಸವನ್ನ ಕಂಪ್ಲೀಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಅಂದ್ರೆ ಒಂಚೂರು ನಿಧಾನ ಆಗತ್ತೆ ಅಷ್ಟೇ, ಬೇರೇನು ಸಮಸ್ಯೆ ಇಲ್ಲ. 12ನೇ ಮನೆಯಲ್ಲಿ ರವಿ ಶನಿ ಇರೋದ್ರಿಂದ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಒತ್ತಡ, ಹೆಚ್ಚು ಕೆಲಸ ಮಾಡುವಂಥದ್ದು ಇದೆಲ್ಲವೂ ಸಹಜವಾಗಿ ಇದ್ದೇ ಇರುತ್ತೆ. ಇದ್ರ ಮಧ್ಯದಲ್ಲಿ ನಿಮ್ಗೇನೋ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಕೊಟ್ಟಿರೋ ಕೆಲಸನ ಕಂಪ್ಲೀಟ್ ಮಾಡಕ್ ಆಗದೆ ಇರಬಹುದು. ಹಾಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಇರೋರಿಗೆ ಇನ್ನೂ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ಬೇಕು ಮೇನ್ ಆಗಿ. ಹಾಗೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ವಿದೇಶದಲ್ಲಿ ಉದ್ಯೋಗವನ್ನು ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರಿಗೆ ಸಿಗುವ ಯೋಗ, ಅಂದ್ರೆ ಅಂತಹ ಅವಕಾಶಗಳು ಸಿಗುವಂತಹ ಸೂಚನೆಗಳು ಈ ವಾರದಲ್ಲಿ ಕಂಡು ಬರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಅಷ್ಟೇನು ಶುಭವಾದ ಸಮಯ ಅಲ್ಲ. ಯಾಕಂದ್ರೆ ರವಿಯ ಜೊತೆಯಲ್ಲಿ ಶನಿ ಕುತ್ಕೊಂಡಿರೋದ್ರಿಂದ ಮೇಲಧಿಕಾರಿಗಳಿಂದ ಸ್ವಲ್ಪ ಒತ್ತಡಗಳು, ಕಿರಿಕಿರಿಗಳು, ಈ ಕೆಲಸ ಆಗ್ಲೇಬೇಕು ಅನ್ನುವಂತಹ ಕೆಲವು ರೂಲ್ಸ್ಗಳು, ಇದೆಲ್ಲ ಸ್ವಲ್ಪ ನಿಮ್ಗೆ ಕಷ್ಟ ಆಗ್ತಿದೆ ಅನ್ನೋ ರೀತಿಯಲ್ಲಿ ಅನ್ಸತ್ತೆ. ಕೆಲಸದ ಮೇಲಿದ್ದಂತಹ ಒಂದು ಪ್ರೀತಿ ಆಗಿರ್ಬಹುದು, ತೃಪ್ತಿ ಆಗಿರಬಹುದು, ಅದು ಕಡಿಮೆ ಆಗುವ ಸಾಧ್ಯತೆಗಳು
ಇದು ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ ಇರುತ್ತೆ. ಸ್ವಲ್ಪ ದಿನ ನೀವು ಇದನ್ನೆಲ್ಲ ಸಹಿಸಿಕೊಳ್ಳಿ. ಅಂದ್ರೆ ಇನ್ನೊಂದು ವಾರದ ನಂತರ ನಿಮ್ಗೆ ಸೂರ್ಯಗ್ರಹ ನಿಮ್ಮ ರಾಶಿಗೆ ಬಂದ ಮೇಲೆ ನಿಮ್ಮ ಕೆಲಸದಲ್ಲಿ ಇದ್ದಂತಹ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಆತರ ಪಟ್ಟು ಕೆಲಸ ಬಿಡೋ ಯೋಚನೆ ಮಾಡೋದು ಅಥವಾ ಕೆಲಸ ಚೇಂಜ್ ಮಾಡೋದು ಇದೆಲ್ಲ ಏನು ಮಾಡ್ಬೇಡಿ. ಇದು ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರ್ಗೂ ಅಷ್ಟೇ, ಪ್ರೈವೇಟ್ ಜಾಬ್ ಅಲ್ಲಿ ಇರೋರ್ಗೂ ಅಷ್ಟೇ ನಾನು ಹೇಳ್ತಾ ಇರೋದು. ಇನ್ನು 9ನೇ ಮನೆ ಅಧಿಪತಿ ತೃತೀಯ ಭಾವದಲ್ಲಿರೋದ್ರಿಂದ ಹತ್ತಿರದ ದೇವಾಲಯಗಳಿಗೆ ಹೋಗೋದ್ರಿಂದ ಮನಸ್ಸಿಗೆ ಸಮಾಧಾನ ಇರುತ್ತೆ. ಪಂಚಮಾಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅಷ್ಟೇನೋ ಅನುಕೂಲ ಇಲ್ಲ. ಸ್ವಲ್ಪ ಓದೋದ್ರಲ್ಲಿ ಆಸಕ್ತಿ ಕಮ್ಮಿ ಆಗತ್ತೆ. ಸೂರ್ಯ ಶನಿ ಒಂದೇ ಮನೆಯಲ್ಲಿರೋದ್ರಿಂದ ಸೋಮಾರಿತನ ಜಾಸ್ತಿ ಆಗತ್ತೆ. ಸೂರ್ಯನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯಕ್ಕೋಸ್ಕರ ಕೂಡ, ಮತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ. ಹಾಗೆ ಮೇಷರಾಶಿಯವರಿಗೆ ಮಕ್ಕಳ ವಿಷಯದಲ್ಲಿ ಒಂದಿಷ್ಟು ಚಿಂತೆ, ಮಕ್ಕಳಿಗೋಸ್ಕರ ಒಂದಿಷ್ಟು ಖರ್ಚು ಈ ವಾರದಲ್ಲಿ ಕಂಡು ಬರುತ್ತೆ. ನೀವು ಮಾಡ್ಬೇಕಾಗಿರೋ ಪರಿಹಾರ ಏನಪ್ಪಾ ಅಂದ್ರೆ, ಈ ವಾರದ ಮಂಗಳವಾರ ತೊಗರಿ ಬೇಳೆ ಮತ್ತು ಗೋಧಿ ಇದು 2 ಧಾನ್ಯವನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಹಾಗೆ ಶನಿವಾರ ಎಳ್ಳು ದಾನ ಕೊಡೋದನ್ನ ಮರಿಬೇಡಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಶುಕ್ರ 12ನೇ ಮನೇಲಿ ಕುತ್ಕೊಂಡಿದ್ದಾನೆ. ಆಲ್ರೆಡಿ ಖರ್ಚು ಶುರು ಆಗಿದೆ ಅನ್ಕೋತೀನಿ, ಯಾಕಂದ್ರೆ ಲಾಸ್ಟ್ ವೀಕ್ ಎಲ್ಲ ನಾನು ಹೇಳಿದ್ದೆ. 12ನೇ ಮನೆಯ ಶುಕ್ರನು ತಮಗೋಸ್ಕರ, ತಮ್ಮ ಸಂತೋಷಕ್ಕೋಸ್ಕರ ಟ್ರಾವೆಲ್ ಮಾಡೋದಕ್ಕೋ ಶಾಪಿಂಗ್ ಮಾಡೋದಕ್ಕೋ ಹಣವನ್ನ ಖರ್ಚು ಮಾಡೋದಕ್ಕೆ ಮಾಡ್ತಾನೆ. ಆದಷ್ಟು ಖರ್ಚಿನ ಕಡೆ ಗಮನ ಕೊಡಿ. ಯಾಕಂದ್ರೆ ಈ ಶುಕ್ರನು 12ನೇ ಮನೆಯಲ್ಲಿ ಇರೋಷ್ಟು ದಿನದ ಒಳಗೆ ತುಂಬಾ ಖರ್ಚಾಗ್ಬಿಡತ್ತೆ. ಕೈಯಲ್ಲಿರೋ ದುಡ್ಡು ಏನಾಯ್ತು ಅಂತಾನೆ ಗೊತ್ತಾಗಲ್ಲ, ಆತರ ಆಗತ್ತೆ. ಆದಷ್ಟು ಸ್ವಲ್ಪ ಹಿಡಿತ ಮಾಡಿ. ಹಾಗೆ ಶುಕ್ರ 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಪ್ರಯಾಣ ಮಾಡೋದ್ರಿಂದ ಸ್ವಲ್ಪ ಸ್ಟ್ರೈನ್ ಆಗುವಂಥದ್ದು ಈ ವಾರದಲ್ಲಿ ಕಂಡು ಬರುತ್ತೆ. ಹಾಗೆ 2ನೇ ಮನೆ ಅಧಿಪತಿ ಬುಧ ಗ್ರಹ ದಶಮದಲ್ಲಿ ಸ್ಥಿತನಾಗಿದ್ದಾನೆ. ನೋಡಿ, ಸ್ವಂತ ಬಿಸ್ನೆಸ್ ಮಾಡುವಂತವ್ರಿಗೆ ನಿಮ್ಮ ಬಿಸ್ನೆಸ್ ಅಲ್ಲಿ ಲಾಭ ಚೆನ್ನಾಗಿದೆ, ಆದ್ರೆ ನೀವು ಅನ್ಕೊಂಡಷ್ಟು ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಲ್ಲ. ಯಾಕಂದ್ರೆ ನಿಮ್ ಕೆಲ್ಸಕ್ಕೆ ನೀವು ಜಾಸ್ತಿ ಟೈಮ್ ಕೊಡಲ್ಲ ಈ ವಾರದಲ್ಲಿ. ಬೇರೆ ಬೇರೆ ಕೆಲಸಗಳು, ಬೇರೆ ನಿಮ್ಮ ವೈಯಕ್ತಿಕ ಕೆಲಸಗಳು, ಅಥವಾ ಟ್ರಾವೆಲ್ ಮಾಡೋದು, ಅಥವಾ ಸಂಬಂಧಿಕರ ಮನೆಗೆ ಹೋಗೋದು, ಸ್ನೇಹಿತರನ್ನ ಭೇಟಿ ಮಾಡೋದು, ಇವುಗಳಲ್ಲಿ ಸ್ವಲ್ಪ ಟೈಮ್ ಹೋಗುತ್ತೆ. ಹಾಗಾಗಿ ನಿಮ್ಮ ವೃತ್ತಿ ಕಡೆ ಜಾಸ್ತಿ ಟೈಮ್ ಕೊಡಕ್ಕಾಗಲ್ಲ. ನೀವ್ ಅನ್ಕೊಂಡಷ್ಟು ಕೆಲಸಗಳನ್ನ ಮಾಡಕ್ಕಾಗಲ್ಲ. ಬಟ್ ನೀವು ಇದ್ರೊಳಗೆ ಏನ್ ಕೆಲಸ ಮಾಡಿರ್ತೀರೋ ಅದಕ್ಕೆ ತಕ್ಕಂತಹ ಲಾಭವನ್ನ, ಪ್ರತಿಫಲವನ್ನ ಪಡಿತೀರ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರ್ಗೂ ಕೂಡ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಸಪ್ತಮಾಧಿಪತಿ ಕುಜಗ್ರಹ 11ನೇ ಮನೆಗೆ ಬಂದಿದ್ದಾನೆ, ಲಾಭ ಸ್ಥಾನಕ್ಕೆ ಬಂದಿದ್ದಾನೆ. ಹಾಗಾಗಿ ತಕ್ಕ ಮಟ್ಟಿಗೆ ಅನುಕೂಲಗಳು ಆಗತ್ತೆ. ಇನ್ನು ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ, ವಾಕ್ಸ್ಥಾನಾಧಿಪತಿಯಾದ ಬುಧನ ಜೊತೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಕಡಿಮೆ ಮಾತಾಡಿ. ಅಂದ್ರೆ ತೊಂದರೆ ಅಂತಲ್ಲ, ತುಂಬಾ ಜಾಸ್ತಿ ಮಾತಾಡೋದ್ರಿಂದ ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗಬಹುದು. ಕಾರಣ ಏನಪ್ಪಾ ಅಂದ್ರೆ, ಆಲ್ರೆಡಿ 12ನೇ ಮನೇಲಿ ಶುಕ್ರ ಇದ್ದಾನೆ. ಅಂದ್ರೆ ನಿಮ್ಮ ರಾಶ್ಯಾಧಿಪತಿ ಹೋಗಿ ಶತ್ರು ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ. ದಶಮ ಅನ್ನೋದು ನಮಗೆ ಗೌರವ, ವ್ಯಕ್ತಿತ್ವವನ್ನ ಜಾಸ್ತಿ ಅಂದ್ರೆ ನಮ್ಮ ವ್ಯಕ್ತಿತ್ವವನ್ನ ತೋರಿಸುವಂತಹ ಭಾವ ದಶಮ ಅಂದ್ರೆ. ಅಲ್ಲಿ ಶುಭಗ್ರಹಗಳಿದ್ರೆ ತುಂಬಾ ಗೌರವಾನ್ವಿತರಂತೆ ನಾವು ಕಾಣಿಸ್ಕೊಳ್ತೀವಿ ಸಮಾಜದಲ್ಲಿ. ರಾಹು ಇರೋದ್ರಿಂದ ನೀವಲ್ಲದ ಒಂದು ಕ್ಯಾರೆಕ್ಟರ್ನ ಹೊರಗಡೆ ಪ್ರಪಂಚಕ್ಕೆ ತೋರಿಸ್ಬಿಡ್ತಾನ ಅವನು. ಅದು ಹೇಗಾಗತ್ತೆ? ಮಾತಿನಿಂದ. ಬಿಕಾಸ್ ಮಾತಿಗೆ ಕಾರಕ ಬುಧ, ಮಾತಿನ ಭಾವಾಧಿಪತಿನೂ ಬುಧನೇ ನಿಮ್ಗೆ. ಹಾಗಾಗಿ ಕಡಿಮೆ ಮಾತಾಡಿ. ಅದರಲ್ಲೂ ಉದ್ಯೋಗ ಕ್ಷೇತ್ರದಲ್ಲಿ ಮಾತ್ರ ಎಷ್ಟು ಕಡಿಮೆ ಮಾತಾಡ್ತಿರೋ ಅಷ್ಟು ಒಳ್ಳೇದು ವೃಷಭ ರಾಶಿಯವರಿಗೆ. ಹಾಗೆ ಚತುರ್ಥಾಧಿಪತಿ ಲಾಭದಲ್ಲಿದ್ದಾನೆ, ಅವನ ಜೊತೆ ಶನಿ ಕೂಡ ಇದ್ದಾನೆ. ಆಸ್ತಿಯ ವಿಚಾರದಲ್ಲಿ ಏನಾದ್ರೂ ತೀರ್ಮಾನ ತಗೋಬೇಕು ಅಂದ್ರೆ ಒಳ್ಳೆ ಸಮಯ. ಯಾಕಂದ್ರೆ ಕುಜ ಕೂಡ ಇದ್ದಾನೆ, ಕುಜ ಭೂಮಿ ಪುತ್ರ. ಸೈಟ್ ತಗೋಬೇಕು ಅಥವಾ ಸೇಲ್ ಮಾಡ್ಬೇಕು, ಮನೆ ತಗೋಬೇಕು ಅಂತೆಲ್ಲ ಏನಾದ್ರು ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಮುಂದುವರಿಬಹುದು, ಏನು ಸಮಸ್ಯೆ ಇಲ್ಲ. ಹಾಗೆ ಗುರುಗ್ರಹ 2ನೇ ಮನೆಯಲ್ಲಿರೋದ್ರಿಂದ ಹಣಕಾಸಿನ ಸಮಸ್ಯೆ ಇಲ್ಲ. ನಿಮ್ಗೆ ಆ ಟೈಮ್ ಏನ್ ಬೇಕೋ ಹಣಕಾಸಿನ ಅನುಕೂಲ ಅಂತೂ ಚೆನ್ನಾಗಿ ಆಗ್ತಾ ಇರುತ್ತೆ. ಖರ್ಚು ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಫೈನಾನ್ಷಿಯಲಿ ಪ್ರಾಬ್ಲಮ್ ಅಂತ ಏನ್ ಬರೋದಿಲ್ಲ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಿಮಗೆ ಕೊಟ್ಟ ಜವಾಬ್ದಾರಿಯನ್ನ ನಿಭಾಯಿಸುವಲ್ಲಿ ಸ್ವಲ್ಪ ನೀವು ಹಿಂದುಳಿತೀರಾ. ಕೆಲಸಗಳು ನಿಧಾನ ಆಗ್ತಾ ಇರುತ್ತೆ. ಕಾರಣ ನಿಮ್ಮ ಒಂದು ಕೆಲಸಕ್ಕೆ, ಶ್ರಮಕ್ಕೆ ಹೆಚ್ಚು ಸಮಯವನ್ನ ನೀವು ಮೀಸಲಾಗಿಡದೇ ಇರುವಂಥದ್ದು. ಬೇರೆ ಬೇರೆ ಕೆಲಸಗಳಲ್ಲಿ ನೀವು ಸ್ವಲ್ಪ ಬಿಸಿ ಆಗ್ತೀರಾ. ಹಾಗಾಗಿ ವೃತ್ತಿಯ ವಿಚಾರದಲ್ಲಿ ನಿಮಗೆ ಕೊಟ್ಟ ಕೆಲಸವನ್ನ ಸರಿಯಾದ ಸಮಯಕ್ಕೆ ಕಂಪ್ಲೀಟ್ ಮಾಡಕ್ಕಾಗಲ್ಲ. ಹಾಗಂತ ಕೆಲಸದಲ್ಲಿ ಸಮಸ್ಯೆ ಇರಲ್ಲ, ಆದರೆ
ನಿಮ್ಮ ಮೇಲಧಿಕಾರಿಗಳಿಂದ ಕೆಲವು ಮಾತುಗಳನ್ನ ಕೇಳಬೇಕಾಗಿ ಬರುತ್ತೆ. ಯಾಕಂದ್ರೆ ಸೂರ್ಯನು ಶನಿಯೊಟ್ಟಿಗೆ ಕುತ್ಕೊಂಡಿದ್ದಾನೆ. ನಿಮ್ಮ ಕೆಲಸದ ಬಗ್ಗೆ ಮಾತಾಡ್ತಾರೋ, ಬೇರೆ ಯಾವ ವಿಚಾರದ ಬಗ್ಗೆನಲ್ಲ. ಅವಾಗ ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ಬಹುದು. ಹಾಗಾಗಿ ಉದ್ಯೋಗದ ಕಡೆ ಗಮನ ಕೊಡಿ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಕೆಲವು ಜವಾಬ್ದಾರಿಗಳಿರುತ್ತೆ, ಸ್ವಲ್ಪ ಕೆಲಸ ಇರುತ್ತೆ, ಅಷ್ಟು ಬಿಟ್ರೆ ಬೇರೆ ಯಾವುದೇ ರೀತಿಯ ಜವಾಬ್ದಾರಿಗಳು ಇರೋದಿಲ್ಲ. ಅಂದ್ರೆ ಏನು ಸಮಸ್ಯೆ ಇಲ್ಲ. ಇನ್ನು ಸಪ್ತಮಾಧಿಪತಿ ಲಾಭದಲ್ಲಿ ಸ್ಥಿತನಾಗಿರೋದ್ರಿಂದ ನಿಮಗೆ ಒಂದು ಕೆಲಸ ಕಾರ್ಯಗಳಲ್ಲಿ ಏನೇ ಒಂದು ಆ ತುಂಬಾ ಸಮಸ್ಯೆಗಳು ಬಂದ್ರೂ ಕೂಡ ಹಾಗೋ ಹೀಗೋ ಪರಿಶ್ರಮ ಪಟ್ಟು ಅದನ್ನ ಕಂಪ್ಲೀಟ್ ಮಾಡೋ ಪ್ರಯತ್ನ ಅಂತೂ ಮಾಡ್ತಾ ಇರ್ತೀರಾ. ಬಟ್ ಈ ವಾರದಲ್ಲಿ ನಿಮ್ಮ ಪ್ರಯತ್ನ ಪೂರ್ಣವಾಗಿ ಫಲಿಸೋದಿಲ್ಲ. ಮುಂದಿನ ದಿನಗಳಲ್ಲಿ ಅದರ ರಿಸಲ್ಟ್ ಅನ್ನ ಕಾಣ್ತೀರಾ ಅಂತ ಹೇಳ್ಬೋದು. 9ನೇ ಮನೆ ಅಧಿಪತಿ ಲಾಭದಲ್ಲಿರೋದ್ರಿಂದ ಸ್ವಲ್ಪ ಪೂಜೆ ಪುನಸ್ಕಾರಗಳು ಇದನ್ನೆಲ್ಲವನ್ನ ಮಾಡ್ತೀರಾ. ಇದರಿಂದ ಕೂಡ ಮನಸ್ಸಿಗೆ ಬಹಳ ಸಂತೋಷ ಸಿಗುತ್ತೆ. ಪಂಚಮಾಧಿಪತಿ ದಶಮದಲ್ಲಿದ್ದಾನೆ. 2ನೇ ಮನೇಲಿ ಗುರು ಇದ್ದಾನೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಪಂಚಮವನ್ನ ಶನಿ ನೋಡ್ತಾ ಇದ್ದಾನೆ. ಶನಿ ಈ ರಾಶಿಗೆ 9ನೇ ಮನೆ ಅಧಿಪತಿ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ತುಂಬಾ ವಿದ್ಯಾರ್ಥಿಗಳಿಗೆ ಆಸಕ್ತಿಯನ್ನ ಕೊಡ್ತಾನೆ. ಆಸಕ್ತಿ ಮತ್ತೆ ಒಂದೇ ಕಡೆ ಗಮನ ಹರಿಸೋದಕ್ಕೆ ಶನಿಕಾರಕ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಈ ವಾರ ನಿಮ್ಗೆ ಶುಭ ಅಶುಭ ಎರಡೂ ಫಲ ಇದೆ. ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ, ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ಪ್ರತಿದಿನ. ಸಾಧ್ಯವಾದ್ರೆ ಈ ವಾರದ ಶುಕ್ರವಾರ ಅವರೇಕಾಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಅಥವಾ ಯಾರಿಗಾದ್ರೂ ಅವಶ್ಯಕತೆ ಇರೋರಿಗೆ ಕೊಡಿ, ಒಳ್ಳೇದಾಗತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ ಭಾಗ್ಯದಲ್ಲಿ ಸ್ಥಿತನಾಗಿದ್ದಾನೆ. ಇಷ್ಟು ದಿನ ಕುಜನ ಜೊತೆಯಲ್ಲಿ ಇದ್ದಿದ್ರಿಂದ ತುಂಬಾ ಟೆನ್ಷನ್ ಅದು ಇದು ಅಂತೆಲ್ಲ ಇತ್ತು. ಬಟ್ ಈ ವಾರದಿಂದ ಟೆನ್ಷನ್ ಸ್ವಲ್ಪ ಕಮ್ಮಿ ಆಗತ್ತೆ, ಕಿರಿಕಿರಿ ಕಮ್ಮಿ ಆಗತ್ತೆ, ಮತ್ತೆ ಆರೋಗ್ಯದಲ್ಲಿ ತೊಂದರೆಗಳು ಏನಿತ್ತು ಅದೆಲ್ಲವೂ ಕಡಿಮೆ ಆಗತ್ತೆ. ಸ್ವಲ್ಪ ಸುಧಾರಿಸ್ಕೊಳ್ತೀರ ಅಂತ ಹೇಳ್ಬೋದು. ಆ ಟೆನ್ಷನ್ನು, ಅತಿಯಾದ ಯೋಚನೆ, ನೆಗೆಟಿವ್ ಆಲೋಚನೆಗಳು ಇದೆಲ್ಲ ಸ್ವಲ್ಪ ಕಡಿಮೆ ಆಗತ್ತೆ. ಯಾಕೆಂದ್ರೆ ಕುಜನು 10ನೇ ಮನೆಗೆ ಹೊರಟೋಗ್ಬಿಟ್ಟಿದ್ದಾನೆ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ 10ನೇ ಮನೆಯಲ್ಲಿ ಕುಜನು ದಿಗ್ಬಲ, ಸೂರ್ಯ ಕೂಡ ದಿಗ್ಬಲ ದಶಮದಲ್ಲಿ. ಈ ಸೂರ್ಯ ಮತ್ತೆ ಮಂಗಳ ಒಂದ್ ಕಡೆ ಸೇರಿದ್ರು ಅಂದ್ರೆ ಅದರ ಒಂದು ಪವರ್ ತುಂಬಾ ಜಾಸ್ತಿ ಅನ್ಬೋದು. ಯಾಕಂದ್ರೆ ಒಂಥರ ಕುಜ ಸೈನಿಕ ಇದ್ದ ಹಾಗೆ, ರವಿ ರಾಜ. ರಾಜನ್ಗೆ ಸೈನಿಕ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಹಾಗೆ ಅಂದ್ರೆ ಯುದ್ಧಕ್ಕೆ ಸಿದ್ಧ ಅನ್ನೋ ರೀತಿಯಲ್ಲಿ ಇರುತ್ತೆ ಈ ಒಂದು ಕಾಂಬಿನೇಷನ್. 10ನೇ ಮನೇಲಿ ಇದ್ರಂತೂ ಅವರು ಯಾವತ್ತೂ ಅವರ ಕೆಲಸದಲ್ಲಿ ಹಿಂದುಳಿಯೋಕ್ ಸಾಧ್ಯನೇ ಇಲ್ಲ. 10ನೇ ಮನೆಯಲ್ಲಿ ರವಿ ಮತ್ತೆ ಮಂಗಳ ಇವರೆಲ್ಲ ಇದ್ರೆ ಅವರ ಕೆಲಸದಲ್ಲಿ ಪ್ರತಿ ಕೆಲಸದಲ್ಲೂ ಅವರು ಜಯವನ್ನ ಪಡಿತಾರೆ. ಹಾಗೆ ನಿಮಗೆ ಈ ವಾರದಲ್ಲಿ 10ನೇ ಮನೆಯಲ್ಲಿ ಕುಳಿತಂತಹ ರವಿ ಕುಜನಿಂದ ಸಾಕಷ್ಟು ಶುಭ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ಅದು ಮೊದಲನೇದಾಗಿ ನಿಮ್ಮ ಉದ್ಯೋಗ ವಿಷಯದಲ್ಲಿ ನಿಮ್ಗೆ ಕೊಟ್ಟಿರೋ ಜವಾಬ್ದಾರಿಯನ್ನ ತುಂಬಾ ಚೆನ್ನಾಗಿ ತುಂಬಾ ಕಷ್ಟಪಟ್ಟು ಪೂರೈಸ್ತೀರಾ. ಆ ಒಂದು ಕೆಲಸವನ್ನ ಪರಿಶ್ರಮದಿಂದ ಅದನ್ನ ಪೂರೈಸ್ತೀರಾ. ಇದರಿಂದ ಅಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಗೌರವ ಕೀರ್ತಿ ಹೆಚ್ಚಾಗಲಿದೆ. ಇದು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೂ ಅನ್ವಯ ಆಗತ್ತೆ, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಅನ್ವಯ ಆಗತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿದೆ. ಪ್ರಮೋಷನ್ಗೋಸ್ಕರ ಏನಾದ್ರೂ ಪ್ರಯತ್ನ ಮಾಡ್ತಾ ಇದ್ರೆ ಪ್ರಮೋಷನ್ ಸಿಗುವಂತಹ ಸೂಚನೆಗಳು ಕಂಡು ಬರುತ್ತೆ. ಹೊಸ ಹೊಸ ಅವಕಾಶಗಳು ಮತ್ತೆ ನಿಮ್ಗೆ ಉದ್ಯೋಗದಲ್ಲಿ ಸಿಗುವ ಸಾಧ್ಯತೆ ಇದೆ. ಯಾಕಂದ್ರೆ ಇನ್ನೊಂದು ವಾರ ಆದ್ಮೇಲೆ ಇಲ್ಲಿ ರವಿ ಮೇಷರಾಶಿಗೆ ಬರ್ತಾನೆ, ಉಚ್ಚ ಕ್ಷೇತ್ರಕ್ಕೆ. ಅದು ಇನ್ನೂ ಶುಭ ಫಲವನ್ನ ಕೊಡುತ್ತೆ. ಭಾಗ್ಯಾಧಿಪತಿ ಶನಿ ದಶಮದಲ್ಲಿರೋದ್ರಿಂದ ತುಂಬಾ ಹಾನೆಸ್ಟ್ ಆಗಿ ನಿಮ್ ಕೆಲಸಗಳನ್ನ ಮಾಡಿದ್ರೆ ಅದರ ಫಲವನ್ನ ಈ ವಾರದಲ್ಲಿ ಕಾಣ್ತೀರಾ ಅಂತ ಹೇಳ್ಬೋದು. ಇನ್ನು ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ. ಯಾಕಂದ್ರೆ ನಿಮ್ಮ ರಾಶ್ಯಾಧಿಪತಿ ಬುಧ ಭಾಗ್ಯದಲ್ಲಿ ಕುತ್ಕೊಂಡಿದ್ದಾನೆ. ಹಾಗಾಗಿ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಒಳ್ಳೆಯ ಲಾಭವನ್ನ ಕಾಣ್ತೀರಾ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇನ್ನು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ, ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಪಂಚಮಾಧಿಪತಿ ಶುಕ್ರ ಲಾಭದಲ್ಲಿ ಕುತ್ಕೊಂಡಿರೋದ್ರಿಂದ ಹಣಕಾಸಿನ ವಿಚಾರದ ಬಗ್ಗೆ ಕೂಡ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಮಕ್ಕಳ ವಿಷಯದಲ್ಲಿ ಬಹಳ ಸಂತೋಷ, ಮಕ್ಕಳ ಒಂದು ಅಭಿವೃದ್ಧಿ, ಮಕ್ಕಳ ಒಂದು ಬದುಕಿನಲ್ಲಿ ಒಳ್ಳೆ ದಿನಗಳು ಬರ್ತಾ ಇದೆ. ಮಕ್ಕಳ ವಿಚಾರವಾಗಿ ಒಂದು ಒಳ್ಳೆ ನಿರ್ಧಾರವನ್ನ ತಗೊಳ್ತೀರಾ. ಹಾಗಾಗಿ ಮಕ್ಕಳ ವಿಷಯದಲ್ಲೂ ಕೂಡ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಒಂದ್ ರೀತಿ ಹೇಳೋದಾದ್ರೆ ಪ್ರಾಬ್ಲಮ್ಗಳಿಂದ ಹೊರಗಡೆ ಬರುವಂತಹ ಸಮಯ ಅಂತ ಹೇಳ್ಬೋದು. ಏನ್ ಕಿರಿಕಿರಿ ಇತ್ತು ಕೆಲಸದಲ್ಲಿ, ಆಮೇಲೆ ಆರೋಗ್ಯದಲ್ಲಿ ಏನೇನ್ ಪ್ರಾಬ್ಲಮ್ಗಳಿತ್ತು ಅದೆಲ್ಲ ಸಾಲ್ವ್ ಆಗುತ್ತೆ, ಏನು ತೊಂದರೆ ಇಲ್ಲ. ಆದ್ರೆ
ತಂದೆಯ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಹಾಗೇ ಇರುತ್ತೆ. ನಿಮ್ಮ ತಂದೆಯ ಆರೋಗ್ಯದಲ್ಲಿ ಏನಾದ್ರೂ ತೊಂದರೆಗಳಿತ್ತು ಅಂದ್ರೆ ಆ ಸಮಸ್ಯೆ ಹಾಗೇ ಇರುತ್ತೆ. ಅಥವಾ ತಂದೆಯ ವಿಚಾರದಲ್ಲಿ ಏನೋ ದುಃಖ ಇತ್ತು ಅಂದ್ರೆ ಆ ದುಃಖ ಹಾಗೇ ಮುಂದುವರಿಯುತ್ತೆ. ಏನು ಬದಲಾವಣೆಗಳಾಗಲ್ಲ ಆ ವಿಷಯದಲ್ಲಿ. ಯಾಕಂದ್ರೆ 9ನೇ ಮನೆ ಅಧಿಪತಿ ಶನಿ, ಅವನು ರವಿ ಮತ್ತೆ ಕುಜನಿಂದ ಪೀಡಿತನಾಗಿರ್ತಾನೆ. ಇದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ ನೀವು ಶನಿವಾರ ಎಳ್ಳು ದಾನ ಅಥವಾ ಎಳ್ಳೆಣ್ಣೆ ದಾನವನ್ನ ಮಾಡ್ಬೇಕು. ಇದರಿಂದ ನಿಮ್ಮ ತಂದೆ ಆರೋಗ್ಯದಲ್ಲಿ ಸುಧಾರಿಕೆ ಕಂಡು ಬರುತ್ತೆ, ಅಥವಾ ತಂದೆ ವಿಷಯದಲ್ಲಿ ಏನು ಬಾಧೆ ಇತ್ತು ಅದು ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ನೀವು ಗೋಧಿ ದಾನ ಮಾಡ್ಬೇಕು ಭಾನುವಾರ. ಸಾಧ್ಯವಾದ್ರೆ ಆದಿತ್ಯ ಹೃದಯ ಮಂತ್ರವನ್ನು ಕೂಡ ಹೇಳ್ಕೊಳ್ಳಿ. ಇದೊಂದು ವಿಷಯದಲ್ಲಿ ಮಾತ್ರ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಬೇಸರ ಇದೆ, ಅಶುಭ ಫಲ ಇದೆ. ಆದ್ರೆ ಇನ್ನೆಲ್ಲಾ ವಿಷಯದಲ್ಲೂ ಚೆನ್ನಾಗಿದೆ. ನಿಮ್ ಕೆಲಸ ಕಾರ್ಯಗಳು, ಹಣಕಾಸಿನ ವಿಚಾರ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ ಈ ವಾರ ಅಂತ ಹೇಳ್ಬೋದು. ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿ ಕುಜರಾಹು ಕಾಂಬಿನೇಷನ್ ಇತ್ತು. ಇದು ಎಷ್ಟು ಕೆಟ್ಟದ್ದು ಅಂದ್ರೆ ಬರೀ ಟೆನ್ಷನ್ಗಳು. ಪಂಚಮಾಧಿಪತಿ ಕುಜ ಅಷ್ಟಮದಲ್ಲಿ ರಾಹು ಜೊತೆ ಇದ್ದಿದ್ರಿಂದ ಮಕ್ಕಳ ವಿಷಯದಲ್ಲಿ ಏನೋ ಟೆನ್ಷನ್ನು, ಕಿರಿಕಿರಿ, ಫ್ಯೂಚರ್ ಬಗ್ಗೆ ಭಯ, ಆತಂಕ. ಯಾಕೆಂದ್ರೆ ಕುಜ ಅಂದ್ರೆ ಅವನು ಕೂಡ ಬ್ರೈನ್ಗೆ ಕಾರಕ. ಲೆಫ್ಟ್ ಬ್ರೈನ್ ಕುಜ ಆದ್ರೆ ರೈಟ್ ಬ್ರೈನ್ ಬುಧ ಗ್ರಹ. ಪೂರ್ಣ ಮೆದುಳಿಗೆ ಗುರು ಕಾರಕ. ಇಲ್ಲಿ ಗುರು ಏನಾದ್ರೂ ಚೆನ್ನಾಗಿದ್ರೆ ಬೇರೆ ಗ್ರಹಗಳ ಒಂದು ಅಶುಭ ಫಲವನ್ನ ನೀವು ಕಡಿಮೆ ಮಾಡ್ಕೋಬಹುದು. ಯಾಕಂದ್ರೆ ಗುರು ಅವನು ಹೋರಾಟ ಮಾಡಲ್ಲ, ಆದ್ರೆ ಅರಿವನ್ನ ಕೊಡ್ತಾನೆ. ಅಂದ್ರೆ ಜ್ಞಾನ. ನಮ್ಮಲ್ಲಿ ಅರಿವು ಇದ್ದರೆ, ಜ್ಞಾನ ಇದ್ದರೆ ಸುಮ್ನೆ ಭಯ ಪಡೋದು, ಸುಮ್ನೆ ಯೋಚನೆ ಮಾಡೋದು, ನೆಗೆಟಿವ್ ಆಲೋಚನೆಗಳು ಇದೆಲ್ಲ ಬರಲ್ಲ. ಯಾರಿಗೆ ಇದೆಲ್ಲ ಬರುತ್ತೆ ಅಂದ್ರೆ ಅರಿವಿನ ಕೊರತೆ ಇದ್ದಂತೆ. ಈ ಅರಿವನ್ನ ಕೊಡೋನು ಗುರು. ಆದ್ರೆ ಗುರು ಕೂಡ 12ನೇ ಮನೇಲಿ ಇದ್ದಿದ್ರಿಂದ ಅಷ್ಟಮದಲ್ಲಿರುವಂತಹ ಕುಜರಾಹುವಿನಿಂದಾಗಿ ತುಂಬಾ ನೆಗೆಟಿವ್ ಆಲೋಚನೆಗಳು, ಮಕ್ಕಳ ವಿಷಯದಲ್ಲಿ ಏನೋ ಸಮಸ್ಯೆ, ಮಕ್ಕಳ ಆರೋಗ್ಯದಲ್ಲಿ ತೊಂದರೆ, ಅಥವಾ ದೊಡ್ಡ ಮಕ್ಕಳಾಗಿದ್ರೆ ಮಕ್ಕಳ ಜೊತೆ ಏನೋ ಮನಸ್ತಾಪಗಳು, ಅಥವಾ ಅವ್ರ ಭವಿಷ್ಯದ ಬಗ್ಗೆ ಚಿಂತೆ, ನಿಮ್ಮ ಮುಂದಿನ ಬದುಕಿನ ಬಗ್ಗೆ ಒಂದು ಆತಂಕ, ಭಯ, ಸುಮ್ನೆ ನೆಗೆಟಿವ್ ಆಲೋಚನೆಗಳು ಕಳೆದ 1.5 ತಿಂಗಳಿಂದ ಶುರುವಾಗಿತ್ತು ಕರ್ಕಾಟಕ ರಾಶಿಯವರಿಗೆ. ಬಟ್ ಈ ವಾರದಿಂದ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದ್ರೆ ಮಂಗಳ ಗ್ರಹ ಭಾಗ್ಯಕ್ಕೆ ಹೋಗ್ತಾನೆ. ನಿಮ್ಮ ರಾಶಿಗೆ ಮಂಗಳ ಅಖಂಡ ರಾಜ್ಯೋಗ ಕಾರಕ. 10ನೇ ಮನೆ ಅಧಿಪತಿಯಾಗಿ 5ನೇ ಮನೆ ಕೇಂದ್ರ ಕೋನಾಧಿಪತಿಯಾಗಿ ಅವನು ಬಹಳ ಶುಭ ಫಲವನ್ನ ಕೊಡುವಂತಹ ಗ್ರಹವಾಗಿ ಭಾಗ್ಯದಲ್ಲಿ ಸ್ಥಿತನಾಗಿರುವ ಕಾರಣ ತಕ್ಕ ಮಟ್ಟಿಗೆ ಶುಭ ಫಲವನ್ನ ಕೊಡ್ತಾನೆ. ಮೊದಲನೇದಾಗಿ ಉದ್ಯೋಗ. ಯಾರಿಗೆ ಉದ್ಯೋಗ ಇಲ್ಲ ಅವರಿಗೆ ಈ ವಾರದಲ್ಲಿ ಉದ್ಯೋಗ ಸಿಗುವ ಸಾಧ್ಯತೆ ಇದೆ. ಆದ್ರೆ ಆ ಉದ್ಯೋಗ ತುಂಬಾ ಚೆನ್ನಾಗಿರುತ್ತಾ, ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತಾ? ಇಲ್ಲ, ಅಲ್ಲಿಯೂ ಸ್ವಲ್ಪ ಸಮಸ್ಯೆಗಳಿರುತ್ತೆ. ಯಾಕಂದ್ರೆ ಕುಜ ಏನೋ ಭಾಗ್ಯಕ್ಕೆ ಬಂದಿದ್ದಾನೆ, ಕೆಲಸ ಸಿಗೋ ಹಾಗೆ ಮಾಡ್ತಾನೆ. ಬಟ್ ಆ ಕುಜನ್ ಜೊತೆ ಶನಿನೂ ಇದ್ದಾನೆ, ರವಿನೂ ಇದ್ದಾನೆ. ಇಲ್ಲಿ ರವಿ ಕುಜ ಇಬ್ರು ಶುಭ ಫಲನೆ ಕೊಡ್ತಾರೆ, ನಿಮ್ಗೆ ಕೆಲಸ ಸಿಗುವಾಗ ಮಾಡ್ತಾರೆ. ಬಟ್ ಶನಿ ಅಲ್ಲಿ ಕೆಲಸದಲ್ಲಿ ಒತ್ತಡಗಳು ಇದೆಲ್ಲ ಇರುತ್ತೆ. ಆದ್ರೆ ಕೆಲಸದ ವಿಷಯದಲ್ಲಿ ಒಂದಿಷ್ಟು ಒಳ್ಳೆಯದನ್ನ ನಿರೀಕ್ಷೆ ಮಾಡ್ಬೋದು. ಯಾಕಂದ್ರೆ ದಶಮಾಧಿಪತಿಯು ಭಾಗ್ಯಕ್ಕೆ ಬಂದಿರೋದ್ರಿಂದ ಉದ್ಯೋಗವನ್ನ ಕೊಡುವ ಸಾಧ್ಯತೆ. ಹಾಗೆ ಉದ್ಯೋಗದಲ್ಲಿ ತುಂಬಾ ಪ್ರಾಬ್ಲಮ್ ಇತ್ತು, ತುಂಬಾ ಕಿರಿಕಿರಿ ಇತ್ತು ಅನ್ನೋರಿಗೆ ಆ ಪ್ರಾಬ್ಲಮ್ ಆಗಿರ್ಬೋದು, ಕಿರಿಕಿರಿ ಅದೆಲ್ಲ ಕಮ್ಮಿ ಆಗುತ್ತೆ. ಏನೋ ಉದ್ಯೋಗದಲ್ಲಿ ಸ್ವಲ್ಪ ಗಾಸಿಪ್ ಮಾಡ್ತಾರೆ, ಏನೋ ಸ್ವಲ್ಪ ತಂದ್ ಹಾಕ್ತಾರೆ, ಚಾಡಿ ಹೇಳ್ತಾರೆ, ಅಥವಾ ಬಾಸ್ ಕಡೆ ಹೋಗ್ಬಿಟ್ಟು ನಿಮ್ ಬಗ್ಗೆ ಏನೋ ಹೇಳ್ತಾರೆ, ಪ್ರಮೋಷನ್ ಆಗದೆ ಇರೋ ಹಾಕಿ ನೋಡ್ಕೊಳ್ತಾರೆ, ತಡೀತಾರೆ. ಈ ತರ ಎಲ್ಲ ಇರ್ತಾರಲ್ಲ ಕೆಲವರೆಲ್ಲ ರಾಜಕೀಯ ಮಾಡುವಂತವ್ರು. ಆ ತರದ್ದೆಲ್ಲ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಧನಾಧಿಪತಿಯಾದಂತಹ ರವಿಗ್ರಹ ಭಾಗ್ಯದಲ್ಲಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಹೆಚ್ಚು ಲಾಭ, ನಿಮ್ಮ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ ಬರುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಒಳ್ಳೆ ಲಾಭ ಇದೆ ಈ ವಾರದಲ್ಲಿ, ಏನು ತೊಂದರೆ ಇಲ್ಲ. ಚತುರ್ಥಾಧಿಪತಿಯು ದಶಮದಲ್ಲಿರೋದ್ರಿಂದ ಮನೆ, ಭೂಮಿ, ವಾಹನ ಇವುಗಳ ವಿಷಯದಲ್ಲಿ ಏನೇ ತೀರ್ಮಾನ ತಗೊಳ್ಳೋದಾದ್ರೂ ಒಳ್ಳೆ ಟೈಮ್. ಯಾಕಂದ್ರೆ ಕುಜ ಹೋಗಿ ಇವಾಗ 9ನೇ ಮನೇಲಿ ಬಂದಿದ್ದಾನೆ, ಭೂಮಿ ಪುತ್ರ ಮಂಗಳ. ಇನ್ನು ಚತುರ್ಥಾಧಿಪತಿ ದಶಮದಲ್ಲಿ ಕೂತ್ಕೊಂಡು ಚತುರ್ಥವನ್ನೇ ನೋಡ್ತಾ ಇದ್ದಾನೆ. ಮನೆ ತಗೋಬೇಕು ಅಥವಾ ವಾಹನ ತಗೋಬೇಕು ಅಥವಾ ನಿವೇಶನ ತಗೋಬೇಕು ಅಂತಂದ್ರೆ ಇದು ನಿಜವಾಗ್ಲೂ ಸರಿಯಾದ ಸಮಯವಾಗಿದೆ, ನೀವು ತಗೊಳ್ಬಹುದು. 12ನೇ ಮನೇಲಿ ಗುರು ಇದ್ದಾನೆ, ಒಳ್ಳೆಯ ಕಾರ್ಯಕ್ಕೆ ಇನ್ವೆಸ್ಟ್ಮೆಂಟ್. ಇಂಥದಕ್ಕೆಲ್ಲ ದುಡ್ಡು ಹಾಕಿದ್ರೆ ಅದು ನಿಮ್ಗೆ ದುಪ್ಪಟ್ಟಾಗುತ್ತೆ ಹೊರತು ನಿಮ್ಗೆ ಅದು ವೇಸ್ಟ್ ಆಗಲ್ಲ ಅಥವಾ ಲಾಸ್ ಆಗಲ್ಲ. ಇನ್ನು 6ನೇ ಮನೆ ಅಧಿಪತಿ 12ನೇ ಮನೇಲಿದ್ದಾನೆ. ಅದೇ ಸ್ವಲ್ಪ ಸಾಲ, ಲೋನು ಅದೆಲ್ಲ ಮಾಡ್ಕೊಳ್ಳುವಂಥದ್ದೆಲ್ಲ ಇರುತ್ತೆ. ಅದ್ರ ಕಡೆನೂ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತೀರ.
ಇನ್ನು 6ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿ ಇರೋದ್ರಿಂದ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ ಕೆಲಸಗಳು ಹಾಗೆ ಏನು ಸ್ವಲ್ಪ ಉಳಿಯುತ್ತೆ, ಅಂದ್ರೆ ಪೆಂಡಿಂಗ್ ಆಗತ್ತೆ ಸ್ವಲ್ಪ. ಬಟ್ ತೊಂದರೆ ಏನಿಲ್ಲ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ, ತುಂಬಾ ಚೆನ್ನಾಗಿದೆ. ತೃತೀಯ ಭಾವಾಧಿಪತಿ ಬುಧನು ರಾಹುವಿನ ಜೊತೆ ಅಷ್ಟಮದಲ್ಲಿರೋದ್ರಿಂದ ನಿಮ್ಮ ಅಕ್ಕಪಕ್ಕದವರ ವಿಷಯದಲ್ಲಿ ಬಹಳ ಹುಷಾರಾಗಿರಿ. ಅಂದ್ರೆ ಜಗಳ ಎಲ್ಲ ಆಗಲ್ಲ, ಅದ್ರ ಬಗ್ಗೆ ಏನ್ ಭಯ ಪಡ್ಬೇಡಿ. ಆದ್ರೆ ಅಕ್ಕಪಕ್ಕದವರು ಸುಮ್ಮನೆ ಚೆನ್ನಾಗಿ ನಿಮ್ ಜೊತೆ ಮಾತಾಡಿ ಬೇರೆಯವ್ರ ವಿಷಯ ತಂದು ನಿಮ್ಮ ಹತ್ರ ಹೇಳಿ, ನಿಮ್ ವಿಷಯನ ಅಲ್ಲೆಲ್ಲೋ ಹೇಳಿ ಅದನ್ನ ಸ್ವಲ್ಪ ಗಾಸಿಪ್ ತರ ಮಾಡಿ ನಿಮ್ಮ ಮೇಲೆ ಅಪವಾದ ಬರುವ ರೀತಿಯಲ್ಲಿ ಮಾಡಬಹುದು. ಬುಧ ಮಾತಿಂದ ಪ್ರಾಬ್ಲಮ್. ಬುಧನೇ ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ. ರಾಹು ಬೇಡವಾದ ವಿಚಾರ. ರಾಹು ಅಂದ್ರೆ ಬೇಡವಾದ ವಿಚಾರ ಮಾತಾಡುವಂಥದ್ದು. ಊಹೆಗಳನ್ನ ಮಾಡ್ಕೊಂಡು ಕೆಲವರು ಮಾತಾಡ್ತಾರೆ, ಇಲ್ಲದೆ ಇರೋದನ್ನ ಹುಟ್ಟಿಸ್ಕೊಂಡು ಮಾತಾಡ್ತಾರೆ ಕೆಲವರು. ಅದಕ್ಕೆಲ್ಲ ರಾಹು, ಅದೆಲ್ಲ ರಾಹುಮಯ. ಇವತ್ ನೋಡಿ ಎಲ್ಲ ಪ್ರಪಂಚದ ತುಂಬಾ ಬರೀ ಅಂತವರೇ ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ. ಒಂದು ಸಣ್ಣ ವಿಷಯನ ದೊಡ್ಡದ್ ಮಾಡ್ಕೊಂಡು ಮಾತಾಡ್ತಾರೆ. ಅವ್ರ ಮನೇಲೆ ಬೇಕಾದಷ್ಟು ಸಮಸ್ಯೆ ಇರುತ್ತೆ, ಬೇರೆಯವ್ರ ಮನೆ ವಿಚಾರನ ಮಾತಾಡ್ತಾರೆ. ಇಂಥದ್ದಕ್ಕೆಲ್ಲ ದಯವಿಟ್ಟು ಹೋಗ್ಬೇಡಿ ಕರ್ಕಾಟಕ ರಾಶಿಯವರು. ಯಾಕಂದ್ರೆ ಗುರುವಿನ ಅನುಗ್ರಹ ಇಲ್ಲದೆ ಇರೋದ್ರಿಂದ ನೀವ್ ಈ ತರ ಮಾತಾಡ್ತಾ ಇದಾರೆ ಅಂತ ಅದಕ್ಕೆಲ್ಲ ಉತ್ತೇಜನ ಕೊಟ್ರೆ ನಾಳೆ ದಿನ ಅದರದ್ದೇ ಸಮಸ್ಯೆ ನಿಮ್ಮನ್ನೇ ಸುತ್ಕೊಳ್ಳುತ್ತೆ. ಆ ಸಮಸ್ಯೆ ಅಷ್ಟಮದಲ್ಲಿದ್ದಾನೆ ಬುಧ. ಹಾಗಾಗಿ ಸ್ವಲ್ಪ ಆತರ ತುಂಬಾ ಅವ್ರ ವಿಷಯ ಇವ್ರ ವಿಷಯ ಮಾತಾಡೋರು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಅಂತ ಗೊತ್ತಿರ್ತಾರಲ್ಲ, ಅವ್ರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಅವ್ರು ಏನಾದ್ರು ಹೇಳಕ್ ಬಂದಾಗ ನೀವು ಅವಾಯ್ಡ್ ಮಾಡಿ ಆದಷ್ಟು. ನಮಗ್ ಬೇರೆಯವ್ರ ಮನೆ ವಿಷಯ ಬೇಡ ಅಂತೇಳಿ ಅಷ್ಟೇ. ಇದೊಂದೇ ಪ್ರಾಬ್ಲಮ್ಮು, ಬೇರೆ ಏನ್ ತೊಂದರೆ ಇಲ್ಲ, ಚೆನ್ನಾಗಿದೆ ಕರ್ಕಾಟಕ ರಾಶಿಯವರಿಗೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಅಷ್ಟಮದಲ್ಲೇ ಸ್ಥಿತನಾಗಿರ್ತಾನೆ. ಅಷ್ಟಮದಲ್ಲಿ ತುಂಬಾ ಗ್ರಹಗಳಿದ್ದಾರೆ. ಒಂದು ನಿಮ್ಮ ರಾಶ್ಯಾಧಿಪತಿಯಾದಂತಹ ಸೂರ್ಯ ಗ್ರಹ, ಇವನು ಅಷ್ಟಮದಲ್ಲಿ ಶನಿಯ ಜೊತೆಯಲ್ಲಿ ಇರೋದ್ರಿಂದ ಒಂದ್ ರೀತಿ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಕಮ್ಮಿ ಆಗತ್ತೆ, ಆತ್ಮವಿಶ್ವಾಸ. ಯಾಕಂದ್ರೆ ಸೂರ್ಯ ಅಂದ್ರೇನೆ ಆತ್ಮವಿಶ್ವಾಸ. ಮನುಷ್ಯನಿಗೆ ಧೈರ್ಯ, ಆತ್ಮವಿಶ್ವಾಸ ಇದೆಲ್ಲವನ್ನ ಕೊಟ್ಟು ಒಂದು ಚೈತನ್ಯವನ್ನ ಕೊಡುವಂತಹ ಗ್ರಹವೇ ಸೂರ್ಯ. ಈ ಸೂರ್ಯ ಶನಿ ಜೊತೆ ಇದ್ರೆ ಅಥವಾ ರಾಹು ಜೊತೆ ಇದ್ರೆ ಒಂದ್ ರೀತಿ ಸೂರ್ಯನಿಗೆ ಗ್ರಹಣ ಹಿಡಿದಿದೆ ಅನ್ನೋ ರೀತಿಯಲ್ಲಿ ನಿಮ್ಮ ಬದುಕು ಕೂಡ ಗ್ರಹಣ ಹಿಡಿದ ರೀತಿಯಲ್ಲಿ. ಒಂದ್ ರೀತಿ ಯಾವುದ್ರ ಮೇಲೂ ಆಸಕ್ತಿ ಇಲ್ಲ, ಬದುಕಿನ ಬಗ್ಗೆ ತುಂಬಾ ನಿರಾಸಕ್ತಿ, ಯಾವ ಕೆಲಸದ ಮೇಲೂ ಆಸಕ್ತಿ ಇಲ್ಲ, ಭವಿಷ್ಯದ ಬಗ್ಗೆ ನಂಬಿಕೆ ಇಲ್ಲ, ಭರವಸೆ ಇಲ್ಲ, ಒಂದ್ ರೀತಿ ಏನೋ ಕಳ್ಕೊಂಡ ಹಾಗೆ. ಯಾಕಂದ್ರೆ ಅಷ್ಟಮ ಅನ್ನೋದೇ ದುಃಖ. ಕೆಲಸದಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ, ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಫಲ ಸಿಗ್ತಾ ಇಲ್ಲ, ಉತ್ತಮವಾದ ಕೆಲಸಗಾರರಾದ್ರೂ ಕೂಡ ಒಳ್ಳೆ ಹೆಸರು ಸಿಗ್ತಾ ಇಲ್ಲ, ಅಥವಾ ಕೆಲಸದಲ್ಲಿ ರೆಕಗ್ನೈಸ್ ಆಗಕ್ ಆಗ್ತಾ ಇಲ್ಲ. ಈ ತರ ಒಂದಷ್ಟು ಬೇಸರಗಳು, ಎಲ್ಲಾದ್ರ ಮೇಲೂ ಜಿಗುಪ್ಸೆ ಬರ್ತಾ ಇದೆ, ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ, ಹಿಂಗ ಆಗ್ತಾ ಇರತ್ತೆ. ಇದ್ರ ಜೊತೆಗೆ ಅನಾರೋಗ್ಯ ಸಮಸ್ಯೆ ಕೂಡ ಉದ್ಭವ ಆಗತ್ತೆ. ಅತಿಯಾದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಹಣಕಾಸಿನ ವಿಷಯದಲ್ಲಿ ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಯಾಕಂದ್ರೆ ಬುಧ ಗ್ರಹ 7ನೇ ಮನೇಲಿ ಕೂತ್ಕೊಂಡಿದ್ದಾನೆ. ಹಾಗೋ ಹೀಗೋ ನಿಮ್ಮ ಒಂದು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ಆದ್ರೆ ಕೆಲಸದ ವಿಷಯದಲ್ಲಿ ಮಾತ್ರ ಏನೂ ನಿಮ್ಗೆ ಸಮಾಧಾನ ಇರಲ್ಲ ಈ ವಾರದಲ್ಲಿ. ಯಾಕಂದ್ರೆ ಕೆಲಸ ಅಂತಂದ್ರೇನೆ, ಉದ್ಯೋಗ ಅಂತಂದ್ರೇನೆ ಸೂರ್ಯ ಮತ್ತೆ ಶನಿ ಇಂಪಾರ್ಟೆಂಟ್. ನೀವು ಕೆಲಸ ಮಾಡೋದಕ್ಕೆ ಅವಕಾಶ ಸಿಗೋ ಹಾಗೆ ಮಾಡೋನೆ ಶನಿ ಗ್ರಹ. ಇನ್ನು ಕೆಲಸದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಒಳ್ಳೆಯ ಒಂದು ಪ್ರಶಂಸೆನ ಪಡೆಯೋ ಹಾಗೆ ಮಾಡೋನು ಸೂರ್ಯ ಗ್ರಹ. ಇವರಿಬ್ರು ಹೋಗಿ ಅಷ್ಟಮದಲ್ಲಿ ಕೂತಿದ್ದಾರೆ. ಹಾಗೆ ಅದೃಷ್ಟ ಕೊಡ್ಬೇಕಾದಂತ ಮಂಗಳ ಗ್ರಹ ಕೂಡ ಹೋಗಿ ಅಷ್ಟಮದಲ್ಲೇ ಕೂತ್ಕೊಂಡಿರೋದ್ರಿಂದ ಧೈರ್ಯದ ಕೊರತೆ, ಆತ್ಮವಿಶ್ವಾಸದ ಕೊರತೆ, ಕೆಲಸದ ಮೇಲೆ ಆಸಕ್ತಿ ಕೂಡ ಕಡಿಮೆ ಆಗುವಂಥದ್ದು ಇದೆಲ್ಲವೂ ಇರುತ್ತೆ. ಕೊಟ್ಟಿರೋ ಕೆಲಸಗಳು ತುಂಬಾ ನಿಧಾನ ಆಗೋದ್ರಿಂದ ಕೆಲಸಗಳಲ್ಲಿ ಪೆಂಡಿಂಗ್ ಆಗ್ಬೋದು, ಅಥವಾ ಕೆಲಸ ಹೋಗ್ಬೋದು. ಕೆಲವರಿಗೆ ಕೆಲಸ ಹೋಗೋ ಸಾಧ್ಯತೆ ಕೂಡ ಇದೆ. ಅಥವಾ ಕೆಲಸದಲ್ಲಿ ಏನೋ ತುಂಬಾ ಕಿರಿಕಿರಿ, ತುಂಬಾ ಜವಾಬ್ದಾರಿ ಕೊಡ್ತಾರೆ, ತುಂಬಾ ಕೆಲಸ ಕೊಡ್ತಾರೆ, ಎಲ್ಲ ಕೆಲಸ ನೀವೇ ಮಾಡ್ತೀರಾ, ಆದ್ರೂ ಕೂಡ ನಿಮಗೆ ಯಾವುದೇ ಒಂದು ಪ್ರತಿಫಲ ಇಲ್ಲ ಅನ್ನೋ ರೀತಿಯಲ್ಲಿ ಬೇಸರಗಳಾಗ್ತಾ ಇರುತ್ತೆ. ಏನೋ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದಾರೆ, ನಿಮಗೆ ಬೇಕು ಅಂತ ಕೆಲಸ ಕೊಡ್ತಿದ್ದಾರೆ, ಅಥವಾ ಕೆಲಸ ಬಿಟ್ಟೋಗ್ಲಿ ಅನ್ನೋ ತರನೇ ಟಾರ್ಚರ್ ಕೊಡ್ತಿದ್ದಾರೆ, ಆ ತರ ಎಲ್ಲ ಅನ್ಸುತ್ತೆ ಕೆಲವ್ರಿಗೆ. ಬಟ್ ಯಾರಿಗೆ ದಶಾಭುಕ್ತಿ ಚೆನ್ನಾಗಿರುತ್ತೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ಈ ಅಷ್ಟಮ ಶನಿ ಇದೆಲ್ಲ ಹೇಗೆ ಅಂದ್ರೆ, ಸುಮ್ನೆ ಒಂದೇ ಗ್ರಹ ಇದ್ರೆ, ಅಷ್ಟಮದಲ್ಲಿ ಶನಿ ಒಬ್ಬನೇ ಇದ್ರೆ ಸ್ವಲ್ಪ ಪರಿಸ್ಥಿತಿ ತಕ್ಕ ಮಟ್ಟಿಗೆ ಹೆಂಗೋ ಸುಧಾರಿಸ್ಕೋಬಹುದು, ಪರಿಹಾರ ಅದೆಲ್ಲ ಮಾಡ್ಕೊಂಡು. ಈ ಅಷ್ಟಮ ಶನಿ ಜೊತೆ ರಾಹುನೋ, ಶನಿನೋ, ರವಿನೋ, ಕುಜನೋ, ಕೇತು ಗ್ರಹನೋ ಯಾರಾದ್ರೂ ಬಂದಾಗ ಅವನು ಕೊಡುವಂತಹ ಅಶುಭ ಫಲ ಇನ್ನು ಜಾಸ್ತಿ ಆಗ್ಬಿಡತ್ತೆ. ಇವಾಗ ಆಗಿರೋದು ಅದೇ. ಈ ಶನಿ ಜೊತೆನಲ್ಲಿ ರವಿ ಮತ್ತೆ ಕುಜ ಇಬ್ರು ಬಂದ್ ಸೇರ್ಕೊಂಡಿದ್ದಾರೆ.
ಅದು ರವಿ ನಿಮ್ ರಾಶ್ಯಾಧಿಪತಿನೇ ಆಗಿರೋದ್ರಿಂದ ನಿಮ್ಮ ಮನಸ್ಸು ನಿಮ್ಮ ದೇಹ ಎರಡರ ಮೇಲೆಯೂ ಕೂಡ ಶನಿಯ ಒಂದು ಪ್ರಭಾವ. ಶನಿ ಅಂದ್ರೇನೆ ದುಃಖ, ಬೇಸರ, ನಿರಾಸೆ, ಒಂದ್ ರೀತಿ ಕೆಲಸದ ಮೇಲೆ ಆಸಕ್ತಿ ಇಲ್ದೇ ಇರೋದು, ಕೆಲಸದ ಬಗ್ಗೆ ತೃಪ್ತಿ ಇಲ್ದೇ ಇರೋದು, ಈ ತರದೆಲ್ಲ ಭಾವನೆಗಳು ಆಗ್ತಾ ಇರುತ್ತೆ. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ನೀವು ಸರ್ಕಾರಿ ಉದ್ಯೋಗದಲ್ಲಿರಿ ಅಥವಾ ಪ್ರೈವೇಟ್ ಜಾಬ್ ಅಲ್ಲಿರಿ, ಕೆಲಸದಲ್ಲಿ ತುಂಬಾ ಬೇಸರಗಳಿರುತ್ತೆ. ಯಾಕಂದ್ರೆ ಕೆಲಸದಲ್ಲಿ ನಿಮಗೆ ತಕ್ಕ ಪ್ರತಿಫಲ ಇಲ್ಲದೆ ಇರೋದು, ಆಮೇಲೆ ಅಲ್ಲಿನ ವಾತಾವರಣನೇ ನಿಮ್ಗೆ ಒಂಥರ ಬೇಸರ ತರ್ತಾ ಇರುತ್ತೆ. ಯಾರಾದ್ರೂ ಸ್ವಲ್ಪ ಅಭಿವೃದ್ಧಿ ಆಗ್ತಾ ಇದಾರೆ ಅಥವಾ ಯಾರೋ ಒಬ್ರು ಒಳ್ಳೆ ಹೆಸರು ಮಾಡ್ತಿದ್ದಾರೆ ಉದ್ಯೋಗ ಕ್ಷೇತ್ರದಲ್ಲಿ ಅಂದ್ರೆ ಯಾರಾದ್ರೂ ಸುತ್ತಮುತ್ತ ಇರೋರು ಅವರನ್ನ ಕೆಳಗಡೆ ತುಳಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಿರ್ತಾರೆ. ಅಂತ ಪ್ರಯತ್ನಗಳು ನಿಮ್ಮ ಸುತ್ತ ನಡೀತಾ ಇರುತ್ತೆ. ಕುಟುಂಬ ಸ್ಥಾನವನ್ನ ಶನಿ ಕುಜ ರವಿ ನೋಡ್ತಾ ಇರೋದ್ರಿಂದ ಕುಟುಂಬದಲ್ಲಿ ಚಿಂತೆ, ಕುಟುಂಬದ ಬಗ್ಗೆ ಚಿಂತೆ, ಕುಟುಂಬದವರ ಜೊತೆ ಕೂಡ ಮನಸ್ತಾಪಗಳು, ತಂದೆಯ ವಿಷಯದಲ್ಲಿ ತೊಂದರೆ, ತಾಯಿಯ ವಿಷಯದಲ್ಲಿ ಮಾತಾಪಿತೃ ಸ್ಥಾನಾಧಿಪತಿನೇ ಕುಜ, ಅವನಿವಾಗ ಅಷ್ಟಮದಲ್ಲಿ ಇರೋದ್ರಿಂದ ತಂದೆ ಆರೋಗ್ಯದ ಬಗ್ಗೆ ಅಥವಾ ತಾಯಿ ಆರೋಗ್ಯದ ಬಗ್ಗೆ ಏನೋ ಒಂದು ಬೇಸರ, ಕುಟುಂಬದವರ ಜೊತೆ ಸ್ವಲ್ಪ ಮನಸ್ತಾಪಗಳು, ಇಂಥದ್ದೆಲ್ಲ ಒಂದಿಷ್ಟ ಆಗುತ್ತೆ. ಸಂಗಾತಿಯ ಜೊತೆ ಕೂಡ ಮನಸ್ತಾಪಗಳು, ಯಾಕಂದ್ರೆ ಸಪ್ತಮಾಧಿಪತಿನೇ ಹೋಗಿ ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾನೆ. ಈಗ ಆಲ್ರೆಡಿ ಮ್ಯಾರೇಜ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಇರೋರಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಗುತ್ತೆ. ಜಾಸ್ತಿ ಮಾಡೋಕೆ ಮಂಗಳ ರವಿ ಅಲ್ಲೇ ಇದ್ದಾರೆ. ಕೋಪ ಸಿಟ್ಟು ಹೆಚ್ಚಾಗತ್ತೆ, ಜಗಳ ಜಾಸ್ತಿ ಆಗತ್ತೆ. ನೀವು ಎಷ್ಟೇ ಸಮಾಧಾನವಾಗಿ ಪ್ರಯತ್ನ ಮಾಡಿದ್ರು ಕೂಡ ಆ ಕಡೆಯಿಂದ ಯಾವುದೇ ರೀತಿ ಸಮಾಧಾನ ಆಗಲ್ಲ. ಹಾಗಾಗಿ ವೈವಾಹಿಕ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳು. ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋರ್ಗೆ ದೊಡ್ಡ ಮಟ್ಟದಲ್ಲಿ ಏನಾಗಲ್ಲ, ಸಣ್ಣ ಪುಟ್ಟ ವಾದ ವಿವಾದಗಳಾಗಿ ಸರಿ ಹೋಗ್ಬಿಡುತ್ತೆ. ಬಟ್ ಈಗಾಗ್ಲೇ ಸಮಸ್ಯೆ ಇದೆ ಮ್ಯಾರೇಜ್ ಲೈಫ್ ಅಲ್ಲಿ ಅನ್ನೋರ್ಗೆ ಅದು ಇನ್ನೂ ಮುಂದಿನ ಹಂತಕ್ಕೆ ಹೋಗುವ ಸಾಧ್ಯತೆ ಇದೆ. ಇದೆಲ್ಲದರ ನಡುವೆ ಗುರು ನಿಮ್ಗೆ ಲಾಭದಲ್ಲಿ ಕೂತ್ಕೊಂಡು ಸ್ವಲ್ಪ ಮಟ್ಟಿಗೆ ಶುಭ ಫಲ ಕೊಡ್ತಾ ಇದ್ದಾನೆ. ಮಕ್ಕಳ ವಿಷಯದಲ್ಲಿ ಯಾವುದೇ ಚಿಂತೆ ಇರೋದಿಲ್ಲ ನಿಮ್ಗೆ ಈ ವಾರದಲ್ಲಿ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಏನೂ ತೊಂದರೆ ಇಲ್ಲ, ಚೆನ್ನಾಗಿದೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ರವಿ, ಶನಿ ಮತ್ತು ಕುಜಗ್ರಹ ಮೂರು ಗ್ರಹಗಳು ನಿಮ್ಗೆ ಅಶುಭ ಫಲ ಕೊಡ್ತಾ ಇರೋದ್ರಿಂದ ಕುಟುಂಬ ಮತ್ತು ಉದ್ಯೋಗದಲ್ಲಿನ ನೆಮ್ಮದಿಗೋಸ್ಕರ ನೀವು ಕೆಲವು ಪರಿಹಾರವನ್ನ ಮಾಡ್ಕೋಬೇಕು. ಸಾಧ್ಯವಾದ್ರೆ ಈ ವಾರದಲ್ಲಿ ಭಾನುವಾರ ಗೋಧಿ ಮತ್ತು ತೊಗರಿ ಬೇಳೆ ದಾನ ಕೊಡಿ, ಶನಿವಾರ ಎಳ್ಳು ದಾನ ಕೊಡಿ. ಇದೆರಡು ಪರಿಹಾರ ಮಾಡಿಕೊಂಡ್ರೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಾಗುವುದನ್ನ ತಪ್ಪಿಸಬಹುದು. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಬುಧ 6ನೇ ಮನೇಲೆ ಇದ್ದಾನೆ. ಬಟ್ ಏನಪ್ಪಾ ಅಂದ್ರೆ ಈ ವಾರದ ಬದಲಾವಣೆ ಏನಪ್ಪಾ ಅಂದ್ರೆ ಈ ಬುಧನ ಜೊತೆಯಲ್ಲಿ ಮಂಗಳ ಇದ್ದಿದ್ರಿಂದ ವಿಪರೀತ ಟೆನ್ಷನ್, ವಿಪರೀತ ಕೆಲಸ, ಏನೇನೋ ನೆಗೆಟಿವ್ ಯೋಚನೆಗಳು ಇದರದೆಲ್ಲ ಇತ್ತು. ಆದ್ರೆ ಈ ವಾರದಿಂದ ಅಂತಹ ಯೋಚನೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ವೇ ಇಲ್ಲ ಅಂತಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದ್ರೆ ಬುಧನ ಜೊತೆಗಿದ್ದ ಕುಜ ಮುಂದಿನ ಮನೆಗೆ ಹೋಗ್ತಾನೆ, ಮಂಗಳ ಗ್ರಹ ಅಂದ್ರೆ 7ನೇ ಮನೆಗೆ ಹೋಗ್ತಾನೆ. ಹಾಗಾಗಿ ಸ್ವಲ್ಪ ಬೆಟರ್ ಆಗಿರುತ್ತೆ. ಅಂದ್ರೆ ನಿಮ್ಮ ಆಲೋಚನೆಗಳ ವಿಷಯ ಅಂತ ಬಂದಾಗ ಟೆನ್ಷನ್ನು, ಆಮೇಲೆ ಅನಾರೋಗ್ಯ ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ. ವಿಪರೀತ ತಲೆನೋವು, ಸುಸ್ತಾಗೋದು, ತುಂಬಾ ಏನೇನ್ ಪ್ರಾಬ್ಲಮ್ ಇತ್ತಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ 2ನೇ ಮನೆ ಅಧಿಪತಿಯಾದಂತಹ ಶುಕ್ರ ಗ್ರಹ ಅಷ್ಟಮದಲ್ಲಿದ್ರೂ ಕೂಡ ತನ್ನ ಮನೆಯನ್ನ ನೋಡ್ತಾ ಇದ್ದಾನೆ, ತುಲಾ ರಾಶಿ ನೋಡ್ತಾ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಏನೂ ಸಮಸ್ಯೆ ಇಲ್ಲ. ಹಣಕಾಸಿನ ವಿಷಯದಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ನೀವು ಕೆಲಸ ಮಾಡ್ತೀರಾ, ನಿಮ್ಗೆ ದುಡ್ಡು ಬರ್ತಾ ಇರತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಕೆಲಸದಲ್ಲಿ ವಿಪರೀತ ಒತ್ತಡ ಇರುತ್ತೆ, ಕೆಲಸ ಮಾಡ್ತೀರಾ. ಯಾಕಂದ್ರೆ ದಶಮಾಧಿಪತಿ ಹೋಗಿ 6ನೇ ಮನೇಲಿ ಇದ್ದಾನೆ. ಸೇವಾ ಸ್ಥಾನ, ಸೇವೆ, ಕೆಲಸ ಮಾಡಿದ್ದಕ್ಕೆ ತಕ್ಕಂತೆ ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರತಿಫಲ ಸಿಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಹಾಗಾಗಿ ಕೆಲಸ ಜಾಸ್ತಿ ಇರುತ್ತೆ, ಕೆಲಸದ ಒಂದು ಪ್ರೆಷರ್ ಕೂಡ ಇದ್ದೇ ಇರುತ್ತೆ ನಿಮ್ಗೆ. ಆದರೆ ಕೆಲಸದಲ್ಲಿ ತುಂಬಾ ಆಸಕ್ತಿ ಕೂಡ ಇರುತ್ತೆ. ಶನಿ ದಿಗ್ಬಲನಾಗಿರೋದ್ರಿಂದ ನಿಮ್ಗೆ ಕೆಲಸನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ತೃತೀಯ ಭಾವಾಧಿಪತಿ ಸಪ್ತಮದಲ್ಲಿದ್ದಾನೆ. ಹಾಗಾಗಿ ಮಿತ್ರರಿಂದ ನಿಮಗೆ ಏನಾದ್ರೂ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸಹಾಯ ಆಗುವಂತಹ ಸಾಧ್ಯತೆಗಳು ಇದೆ. ಚತುರ್ಥಾಧಿಪತಿ ದಶಮದಲ್ಲಿರೋದ್ರಿಂದ ಮನೆ, ಆಸ್ತಿ, ಭೂಮಿ ವಿಚಾರದಲ್ಲಿ ಬಹಳ ಮುಖ್ಯವಾದ ಏನಾದ್ರೂ ತೀರ್ಮಾನವನ್ನ ತಗೊಳ್ತೀರಾ ಈ ವಾರದಲ್ಲಿ. ಯಾಕಂದ್ರೆ ವಕ್ರತ್ಯಾಗ ಮಾಡಿದ್ದಾನೆ ಗುರುಗ್ರಹ. ಸೈಟ್ ತಗೊಳ್ಳೋ ವಿಷಯದಲ್ಲಿ, ಮನೆ ತಗೊಳ್ಳೋ ವಿಷಯದಲ್ಲಿ, ವಾಹನ ತಗೊಳ್ಳೋ ವಿಷಯದಲ್ಲಿ ಅಥವಾ ಸೇಲ್ ಮಾಡೋ ವಿಷಯದಲ್ಲಿ ಏನೋ ಒಂದಿಷ್ಟು ಗೊಂದಲಗಳಿತ್ತು, ಕನ್ಫ್ಯೂಷನ್ಸ್ ಇತ್ತು. ಆ ಕನ್ಫ್ಯೂಷನ್ಸ್ ಎಲ್ಲ ಕಡಿಮೆ ಆಗಿ ಸರಿಯಾದ ನಿರ್ಧಾರವನ್ನ ಮಾಡ್ತೀರಾ. ಇನ್ನು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೆಲಸ ಮತ್ತು ಜವಾಬ್ದಾರಿ ಎರಡೂ ಇರುತ್ತೆ, ಬಟ್ ನಿಭಾಯಿಸುವಂತಹ ಶಕ್ತಿ ಕೂಡ ಇರುತ್ತೆ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಸೇಮ್ ಇದೇ ತರ ಇರುತ್ತೆ. ಆದ್ರೆ ಅದೇ ಶನಿ ಮತ್ತೆ ರವಿ ಒಟ್ಟಿಗೆ ಸೇರಿದ್ರು, ಅವನ ಜೊತೆ ಕುಜಾನು ಸೇರ್ಬಿಟ್ಟ ಅಂದ್ರೆ ನಿಮಗೆ ರೆಸ್ಟ್ ಇಲ್ಲ, ಅಷ್ಟು ಕೆಲಸದ ಒಂದು ಒತ್ತಡ ಇರುತ್ತೆ. ಓಕೆ, ರೆಸ್ಟ್ ಇಲ್ದಿದ್ರು ಪರವಾಗಿಲ್ಲ, ನಾನು ಕೆಲಸ ಮಾಡ್ತೀನಿ, ನನಗೆ ಕೆಲಸನೇ ತುಂಬಾ ಇಂಪಾರ್ಟೆಂಟ್
ಅನ್ನೋದು ನಿಮ್ಮ ಉದ್ದೇಶ ಆಗಿದ್ರೆ ಅದು ತುಂಬಾ ಒಳ್ಳೇದೆ. ಯಾಕಂದ್ರೆ ಇವತ್ತು ದುಡಿದ್ರೇನೆ ನಾಳಿನ ಬದುಕು ಚೆನ್ನಾಗಿರೋದು. ಇನ್ನು ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇಲ್ಲಿ ಶುಕ್ರ 2ನೇ ಮನೆ ನೋಡ್ತಾ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಏನು ಸಮಸ್ಯೆ ಇಲ್ಲ. ಆದ್ರೆ ಶುಕ್ರ ನಿಮ್ಗೆ ಕುಟುಂಬಾಧಿಪತಿ, ಅವನ ಅಷ್ಟಮದಲ್ಲಿರೋದ್ರಿಂದ ಕುಟುಂಬದಲ್ಲಿ ಏನೋ ಕಷ್ಟಗಳು. ಏನ್ ಕಷ್ಟ ಆಗತ್ತೆ, ಏನ್ ಸಮಸ್ಯೆ ಆಗತ್ತೆ ಅಂದ್ರೆ ನೋಡಿ, 7ನೇ ಮನೆಯಲ್ಲಿ ತುಂಬಾ ಗ್ರಹಗಳಿದ್ದಾರೆ, ಎಲ್ರೂ ಕ್ರೂರ ಗ್ರಹಗಳೇ, ಕುಜ, ರವಿ, ಶನಿ. ಇದೇನಾಗತ್ತೆ ಅಂದ್ರೆ, ಇದು ಯಾರಿಗೆ ತುಂಬಾ ಇವಾಗಾಗ್ಲೇ ಕುಟುಂಬದಲ್ಲಿ ಕಲಹಗಳಿದೆ, ಮನಸ್ತಾಪಗಳಿದೆ, ಅಂಥವ್ರಿಗೆ ಇದು ಅನ್ವಯ ಆಗತ್ತೆ, ಅದು ಜಾಸ್ತಿ ಆಗತ್ತೆ. ವೈವಾಹಿಕ ಜೀವನದಲ್ಲಿ ಜಗಳ, ಮನಸ್ತಾಪಗಳಿದೆ ಅಂದ್ರೆ ಅದು ಇನ್ನಷ್ಟು ಜಾಸ್ತಿ ಆಗುವ, ಇನ್ನಷ್ಟು ಉಲ್ಬಣವಾಗುವ ಸಾಧ್ಯತೆ. ಶನಿ ಬರೀ ಮನಸ್ತಾಪ ಕೊಡ್ತಾನೆ, ಆದ್ರೆ ಕುಜ ಜಗಳ ಮಾಡಿಸ್ತಾನೆ. ಒಳಗಡೆ ಮನಸ್ಸಲ್ಲಿ ಏನೇನೆಲ್ಲ ಕೋಪ ಇತ್ತು ಅದೆಲ್ಲ ಹೊರಗಡೆ ಹಾಕುವಾಗ ಮಾಡೋದೇ ಮಂಗಳ ಗ್ರಹ. ಅದು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ಬೋದು. ಇನ್ನು ರವಿ ಏನ್ ಮಾಡ್ತಾನೆ ಅಂದ್ರೆ ಇನ್ನೂ ಕೋಪನ ಜಾಸ್ತಿ ಮಾಡ್ತಾನೆ. ರವಿ ಅಂದ್ರೇನೆ ಬೆಂಕಿ. ಬೆಂಕಿ ಹೊಟ್ಟೆ ಒಳಗಿರತ್ತಲ್ವಾ, ಸಿಟ್ಟು, ಅದನ್ನ ಹೊರಗಡೆ ಹಾಕೋದೆ ರವಿ. ಸೊ ಹಾಗಾಗಿ ಆ ಕೋಪವನ್ನ ನೀವು ಹಿಡಿದಿಟ್ಕೊಳ್ಳಿಲ್ಲ ಅಂದ್ರೆ, ಸಹನೆಯನ್ನ ನೀವು ತಾಳ್ಲಿಲ್ಲ ಅಂದ್ರೆ ಸಂಸಾರದಲ್ಲಿ ತುಂಬಾ ತೊಂದರೆಗಳಾಗುವ ಸಾಧ್ಯತೆ ಇರೋದ್ರಿಂದ ನಿಮ್ಗೆ ತಾಳ್ಮೆನೆ ದೊಡ್ಡ ಪರಿಹಾರ. ಅದೇ ನಿಮ್ಮ ಅಸ್ತ್ರ. ಎಷ್ಟು ಸಮಾಧಾನವಾಗಿರಕ್ಕಾಗತ್ತೋ ಅಷ್ಟು ಸಮಾಧಾನವಾಗಿರಿ. ಮಾತು, ವಾಕ್ಸ್ಥಾನಾಧಿಪತಿ ಅಷ್ಟಮದಲ್ಲಿ, ಮಾತಿನಿಂದನೇ ಕಷ್ಟಗಳು ಬರುತ್ತೆ. ಮಾತು ಎಷ್ಟು ಕಡಿಮೆ ಮಾಡ್ತೀರೋ ಅಷ್ಟು ಒಳ್ಳೇದು. ಇದೊಂದು ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ ಕನ್ಯಾ ರಾಶಿಯವರು. ಆದ್ರೆ ಕೆಲಸ ಕಾರ್ಯಗಳು, ಹಣಕಾಸಿನ ವಿಷಯದೆಲ್ಲದರಲ್ಲೂ ಕೂಡ ತಕ್ಕಮಟ್ಟಿಗೆ ಚೆನ್ನಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲೂ ಕೂಡ ಪರವಾಗಿಲ್ಲ, ಏನು ಸಮಸ್ಯೆಗಳಿಲ್ಲ. ಆದ್ರೆ ಕುಟುಂಬದ ಒಂದು ಸಂತೋಷ, ನೆಮ್ಮದಿ, ಮನೆಯಲ್ಲಿ ಶಾಂತಿಯನ್ನ ಕಾಪಾಡ್ಕೊಳ್ಳೋ ವಿಷಯದಲ್ಲಿ ನೀವೇ ಬಹಳ ಶಾಂತವಾಗಿರ್ಬೇಕು. ಆಗತ್ತೆ, ನಿಮ್ಗೆ ಒಂದಿಷ್ಟು ಟೆನ್ಷನ್ ಇರುತ್ತೆ, ಇದ್ರ ಮಧ್ಯದಲ್ಲಿ ಎಲ್ಲಾನು ಸಹಿಸ್ಕೊಳಕ್ ಆಗಲ್ಲ. ಬಟ್ ಸಾಧ್ಯವಾದಷ್ಟು ಪ್ರಿಪೇರ್ ಆಗಿ ಅಷ್ಟೇ. ಈ ತರ ಇದೆ, ನಾನು ಈ ವಾರದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಪ್ರಿಪೇರ್ ಆಗೋದೇ ಮೇನ್ ಪರಿಹಾರ. ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಮಾಧಾನವಾಗಿರ್ತೀನಿ, ನಾನು ಯಾರ ಜೊತೆನೂ ಜಾಸ್ತಿ ಮಾತಾಡಲ್ಲ. ಆ ತರ ನೀವು ಮುಂಚೆನೆ ಪ್ರಿಪೇರ್ ಆದ್ರೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗೋದಿಲ್ಲ. ಇನ್ನು ಪರಿಹಾರ ನೀವೇನ್ ಮಾಡ್ಬೇಕು ಅಂದ್ರೆ, ಈ ವಾರದ ಬುಧವಾರ ಹೆಸರು ಕಾಳು ಮತ್ತು ಅವರೆಕಾಳು, ಈ 2 ಧಾನ್ಯವನ್ನ ಮತ್ತೆ ಎಳ್ಳು, ಈ 3 ಧಾನ್ಯಗಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಅಥವಾ ಯಾರಾದ್ರೂ ಅವಶ್ಯಕತೆ ಇರ್ತಕ್ಕಂಥಕ್ಕೆ ಕೊಡಿ. ತುಲಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ಶುಕ್ರ ಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತನಾಗಿದ್ದು ನಿಮ್ಮ ರಾಶಿಯನ್ನೇ ನೋಡ್ತಾ ಇದ್ದಾನೆ. ಶುಭ. ಯಾಕಂದ್ರೆ ಯಾವಾಗ್ಲೂ ಅಷ್ಟೇ, ರಾಶ್ಯಾಧಿಪತಿ ಶುಭ ಸ್ಥಾನದಲ್ಲಿರ್ಬೇಕು ಅಥವಾ ರಾಶ್ಯಾಧಿಪತಿ ನಮ್ಮ ರಾಶಿಯನ್ನೇ ನೋಡ್ತಾ ಇರ್ಬೇಕು. ಅವಾಗ ಪ್ರಬಲರಾಗಿದ್ದೀವಿ, ಸದ್ಯಕ್ಕೆ ನಮ್ಮ ಮನಸ್ಥಿತಿ ಮತ್ತು ಆರೋಗ್ಯ ಸ್ಥಿತಿ ಉತ್ತಮವಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಇತರ ಗ್ರಹಗಳು ಏನಾದ್ರೂ ಸಮಸ್ಯೆ ಕೊಟ್ಟರೂ ಕೂಡ ನಮಗೆ ಈ ಗ್ರಹಗಳ ಅನುಗ್ರಹ ಇದ್ದೇ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮ್ಮ ರಾಶ್ಯಾಧಿಪತಿಯ ದೃಷ್ಟಿ ನಿಮ್ಗೆ ಇರೋದ್ರಿಂದ ಕೆಲಸ ಕಾರ್ಯಗಳು ಉತ್ತಮವಾಗಿ ಆಗತ್ತೆ. ಮತ್ತೆ ಅನಾರೋಗ್ಯ ಸಮಸ್ಯೆಗಳೇನಾದ್ರೂ ಇತ್ತು ಅಂದ್ರೆ ಅದು ನಿವಾರಣೆ ಆಗತ್ತೆ. ಮನಸ್ಸಿಗೆ ಸಮಾಧಾನ, ಸಂತೋಷ ಇದೆಲ್ಲವೂ ಇರುತ್ತೆ. ಇನ್ನು 6ನೇ ಮನೆಯಲ್ಲಿ ಶನಿ, ಕುಜ, ರವಿ ಈ 3 ಗ್ರಹಗಳು ಸ್ಥಿತರಾಗಿರೋದ್ರಿಂದ ಉದ್ಯೋಗ ಕ್ಷೇತ್ರ, ಅದರಲ್ಲೂ ಕೂಡ ಯಾರ್ಯಾರೆಲ್ಲ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಇದ್ದೀರಾ, ಈ 2 ರೀತಿಯ ಅಂದ್ರೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋಂಥವ್ರಿಗೆ ಕೆಲಸದಲ್ಲಿ ಸ್ವಲ್ಪ ಜಾಸ್ತಿ ಒತ್ತಡ ಇರುತ್ತೆ. ಮತ್ತೆ ತುಂಬಾ ನಿಮ್ಗೆ ಕೆಲಸ ಮಾಡ್ಲೇಬೇಕು ಅನ್ನೋ ರೀತಿಯಲ್ಲಿರುತ್ತೆ. ಒಂಥರ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡ್ಬೇಕು, ನಂಗೆ ಈ ಕೆಲಸ ತುಂಬಾ ಕಷ್ಟ ಆಗ್ತಿದೆ ಅನ್ನೋ ರೀತಿಯಲ್ಲಿ ನಿಮ್ಮ ಉದ್ಯೋಗದ ವಾತಾವರಣ ಇರುತ್ತೆ. ಆದ್ರೆ ಮಾಡ್ತೀರಾ, ಯಾಕಂದ್ರೆ ಶುಕ್ರನ ದೃಷ್ಟಿ ಇರೋದ್ರಿಂದ ನನ್ ಕೈಲಿ ಆಗಲ್ಲ ಅಂತ ಬಿಡೋ ಹಾಗಿಲ್ಲ, ಬಿಡಲ್ಲ. ನಿಮ್ಮ ರಾಷ್ಟ್ರಾಧಿಪತಿ ನೋಡ್ತಾ ಇರೋದ್ರಿಂದ ಎಲ್ಲ ಇದು ಕಂಪ್ಲೀಟ್ ಮಾಡ್ತೀನಿ, ಇದು ಮಾಡಿದ್ರೇನೆ ನನಗೆ ಈ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಬರುವಂತದ್ದು ಅನ್ನುವಂಥ ತಿಳುವಳಿಕೆ ನಿಮ್ಮಲ್ಲಿ ಇರುತ್ತೆ. ಅದಕ್ಕೆ ತಕ್ಕಂತೆ ಒಳ್ಳೆ ಪ್ರತಿಫಲ ಕೂಡ ಇರುತ್ತೆ ನಿಮ್ಗೆ. ಇನ್ನು ಧನಾಧಿಪತಿಯಾದ ಕುಜಗ್ರಹ ಅಷ್ಟಮದಲ್ಲಿ 6ನೇ ಮನೇಲಿ ಕುತ್ಕೊಂಡಿದ್ದಾನೆ, ಷಷ್ಠ ಭಾವದಲ್ಲಿ. ಹಣಕಾಸಿನ ವಿಷಯದಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನುಕೂಲ ಅಂತೂ ಇರುತ್ತೆ, ಆದ್ರೆ ಉಳಿತಾಯ ಅಂತೂ ಆಗಲ್ಲ. ಈ ವಾರದಲ್ಲಿ ವಿಪರೀತ ಖರ್ಚಿರುತ್ತೆ, ಯಾಕಂದ್ರೆ ಧನಾಧಿಪತಿ ಒಬ್ರು ಋಣಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಹಾಗಾಗಿ ದುಡ್ಡು ಬರುತ್ತೆ ಆದ್ರೆ ಉಳಿಯಲ್ಲ. ಆದ್ರೆ ದುಡ್ಡಿನ ಕೊರತೆ ಇರಲ್ಲ. ಯಾಕೆ ಕೊರತೆ ಇರಲ್ಲ ಅಂದ್ರೆ, ಶುಕ್ರನ ದೃಷ್ಟಿ ಇತ್ತು ಅಂದ್ರೆ ಹಾಗೆ ನಿಮ್ಮ ಅವಶ್ಯಕತೆಗಳನ್ನ ಪೂರೈಸ್ತಾನೆ. ಯಾರ್ಗೆ ಆಗಿರ್ಬೋದು, ಜಾತಕ ಆದ್ರೂ ಅಷ್ಟೇನೆ. ನಿಮ್ ಜಾತಕದಲ್ಲಿ ಲಗ್ನದಲ್ಲಿ ಶುಕ್ರ ಇದ್ದಾನೆ,
ಅಥವಾ 7ನೇ ಮನೇಲಿ ಶುಕ್ರ ಕುತ್ಕೊಂಡು ನಿಮ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ ಅಂತಂದ್ರೆ, ಅಥವಾ ನಿಮ್ಮ ಲಗ್ನವನ್ನ ನೋಡ್ತಾ ಇದ್ದಾನಂದ್ರೆ, ನಿಮಗೆ ಈ ಬದುಕಿನಲ್ಲಿ ಲೌಕಿಕ ಜೀವನಕ್ಕೆ ಬೇಕಾದಂತಹ ಅವಶ್ಯಕತೆಗಳು ಅಂದ್ರೆ ಊಟ, ಬಟ್ಟೆ, ವಸತಿ ಇವುಗಳಿಗೆ ಕೊರತೆ ಬರಲ್ಲ. ಇದನ್ನ ಕೊಡೋನು ಶುಕ್ರ ಗ್ರಹ. ಹಾಗಾಗಿ ಇವುಗಳಿಗೆ ಯಾವುದಕ್ಕೂ ತೊಂದರೆ ಬರಲ್ಲ. ಹಣಕಾಸಿನ ಮುಗ್ಗಟ್ಟು ಇಲ್ಲ. ಆದ್ರೆ ಹಣಕಾಸಿನ ವಿಚಾರದಲ್ಲಿ ಒಳ್ಳೇದು ಅಂತ ಏನಿಲ್ಲ. ನಿಮ್ಗೆ ಏನಾದ್ರೂ ದುಡ್ಡು ಬರಬೇಕಿತ್ತು, ದೊಡ್ಡ ಮಟ್ಟದ ಹಣ ಬರಬೇಕಿತ್ತು, ಯಾರೋ ನಿಮ್ಮ ಹತ್ರ ಸಾಲ ತಗೊಂಡವ್ರು ವಾಪಸ್ ಕೊಡ್ಬೇಕಿತ್ತು, ಈ ತರದ್ದೇನಾದ್ರೂ ಇದ್ರೆ ಆ ಹಣ ಬರೋದಿಲ್ಲ. ತೃತೀಯ ಭಾವಾಧಿಪತಿ ಮತ್ತು ಷಷ್ಠ ಭಾವಾಧಿಪತಿ ಆದಂತಹ ಗುರುಗ್ರಹ 9ನೇ ಮನೆಯಲ್ಲಿರೋದ್ರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮವಾದ ಗೌರವ ಪ್ರಾಪ್ತಿ ಆಗುತ್ತೆ. ನೀವೇನ್ ಕಷ್ಟ ಪಡ್ತೀರಾ, ಶ್ರಮ ಪಡ್ತೀರಲ್ವಾ, ಆ ಶ್ರಮಕ್ಕೆ ಪ್ರತಿಫಲವೇ ಇದಾಗಿರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಗೌರವ ಪ್ರಾಪ್ತಿ ಆಗುವಂಥದ್ದು. ಇನ್ನು ಮನೆ ತಗೋಬೇಕು, ಸೈಟ್ ತಗೋಬೇಕು ಅಂತ ಹೇಳಿ ಲೋನ್ಗೋಸ್ಕರ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀರಾ, ಆದ್ರೆ ಲೋನ್ ಸಿಗ್ತಾ ಇಲ್ಲ, ಲೋನ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ ನಿಮ್ಗೆ ಅನ್ನುವಂತಹ ಸಮಸ್ಯೆ ಇರುವಂತವ್ರಿಗೆ ಈ ವಾರದಲ್ಲಿ ನಿಮ್ಗೆ ಬ್ಯಾಂಕ್ ಇಂದ ಲೋನ್ ಸ್ಯಾಂಕ್ಷನ್ ಆಗುವ ಸಾಧ್ಯತೆ. ಯಾಕಂದ್ರೆ ಋಣಸ್ಥಾನದಲ್ಲಿ ಕುಜ ಇದಾನಂದ್ರೆ ಸಾಲಗಾರರಾಗ್ತೀರಾ ಅಂತ ಅರ್ಥ. ಚತುರ್ಥಾಧಿಪತಿ ಶನಿ ಆಗಿರೋದ್ರಿಂದ ಯಾವುದಕ್ಕೋಸ್ಕರ ಸಾಲ ಮಾಡ್ತೀರಾ? ಮನೆ, ವಾಹನ ಅಥವಾ ನಿವೇಶನ, ಆಸ್ತಿ. 4ನೇ ಮನೆ ಅಂದ್ರೇನೆ ಆಸ್ತಿ. ಈ 4ನೇ ಮನೆ ಅಧಿಪತಿ ಜೊತೆ ಕುಜ ಇರೋದ್ರಿಂದ ಆಸ್ತಿಯನ್ನ ಖರೀದಿ ಮಾಡೋದಕ್ಕೆ, ಯಾವುದೋ ಒಂದು ಆಸ್ತಿಯನ್ನ ಖರೀದಿ ಮಾಡೋದಕ್ಕೆ ನೀವು ಸಾಲವನ್ನ ಮಾಡ್ತೀರಾ. ಹಾಗಾಗಿ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗುವ ಸಾಧ್ಯತೆ. ಪಂಚಮದಲ್ಲಿ ಬುಧ ರಾಹು ಇರೋದ್ರಿಂದ ವಿದ್ಯಾಭ್ಯಾಸಕ್ಕೆ ತೊಂದರೆ ಇಲ್ಲ. ಯಾಕಂದ್ರೆ ಪಂಚಮದ ಮೇಲೆ ಗುರುವಿನ ದೃಷ್ಟಿಯೂ ಕೂಡ ಇದೆ. ವಿದ್ಯಾಭ್ಯಾಸದಲ್ಲಿ ಉತ್ತಮವಾದ ಅಭಿವೃದ್ಧಿ ಇದೆ. ಹಾಗೆ ಉನ್ನತ ವ್ಯಾಸಂಗವನ್ನ ಮಾಡ್ಬೇಕು ಅಂತ ಅನ್ಕೊಂಡಿರೋರ್ಗೆ ಉತ್ತಮವಾದ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳು ಇದೆ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಆದಾಯನೂ ಇದೆ, ಹಾಗೆ ಖರ್ಚು ಇರುತ್ತೆ. ಸಾಧಾರಣ ಫಲ ಅಂತ ಹೇಳ್ಬೋದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ಒಂದ್ ರೀತಿ ಮಿಶ್ರ ಫಲ ಅಂತ ಹೇಳ್ಬೋದು. ಆರೋಗ್ಯದಲ್ಲಿ ಸಮಸ್ಯೆಗಳಿತ್ತು, ತೊಂದರೆಗಳಿತ್ತು, ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಖರ್ಚುಗಳಿದ್ರು ಕೂಡ ನಿಭಾಯಿಸುವಂತಹ ಶಕ್ತಿ ಕೂಡ ಇರುತ್ತೆ. ಒಟ್ನಲ್ಲಿ ಹೇಳೋದಾದ್ರೆ ತುಲಾರಾಶಿಯವರಿಗೆ ಈ ವಾರದಲ್ಲಿ ಮಿಶ್ರ ಫಲ, ಒಳ್ಳೇದು, ಸ್ವಲ್ಪ ಅಶುಭ ಫಲ ಎರಡೂ ಇದೆ. ಪರಿಹಾರ ಅಂತ ಹೇಳೋದಾದ್ರೆ ಶನಿವಾರ ಎಳ್ಳು, ಹೆಸರು ಕಾಳು, ಅವರೆಕಾಳು ದಾನ ಕೊಡಿ. ಆದಿತ್ಯ ಹೃದಯ ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ, ಒಳ್ಳೆದಾಗುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಕುಜಗ್ರಹ ರಾಹುವನ್ನು ಬಿಟ್ಟು 5ನೇ ಮನೆಗೆ ಹೋಗಾಯ್ತು ಸದ್ಯ. ಈ ಕುಜ ಯಾರ ಜೊತೆ ಇದ್ರೂ ರಾಹು ಜೊತೆ ಇದ್ದಷ್ಟು ಅಶುಭ ಫಲ ಕೊಡೋದಿಲ್ಲ. ಕುಜರಾಹು ಸಂಬಂಧನೇ ಹಾಗೆ ತುಂಬಾ ಅಶುಭ. ಅದಕ್ಕೆ ಕುಜರಾಹು ಸಂಬಂಧ ಜಾತಕದಲ್ಲಿ ಯಾರಿಗೆ ಇದೆ ಅವರು ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ಬೇಕು. ಯಾಕಂದ್ರೆ ಕುಜನ ಅಧಿದೇವತೆ ಅಂದ್ರೆ ಸುಬ್ರಹ್ಮಣ್ಯ. ಆದ್ರೆ ಸುಬ್ರಹ್ಮಣ್ಯ ನಾಗದೇವರಿಗೆ ರಾಜ ಕೂಡ ಆಗ್ತಾನೆ. ಯಾಕಂದ್ರೆ ವಾಸುಕಿ ತಪಸ್ ಮಾಡಿದ ಜಾಗ ಕುಕ್ಕೆ ಸುಬ್ರಹ್ಮಣ್ಯ, ನಾಗಗಳಿಗೂ ಕೂಡ ಅವನು ರಾಜನಾಗ್ತಾನೆ. ಹಾಗಾಗಿ ಇಲ್ಲಿ ರಾಹು ಬಂದು ನಾಗನನ್ನ ಪ್ರತಿನಿಧಿಸ್ತಾನೆ, ಕುಜ ಬಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪ್ರತಿನಿಧಿಸ್ತಾನೆ. ಈ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧನೆ ಮಾಡೋದ್ರಿಂದ ಕುಜ ರಾಹುವಿನ ಕಾಂಬಿನೇಷನ್ ಯಾರ ಜಾತಕದಲ್ಲಿದೆ ಅದರ ನೆಗೆಟಿವ್ ಕಡಿಮೆ ಆಗುತ್ತೆ. ಕುಜ ರಾಹು ಅಂದ ತಕ್ಷಣ ಬರೀ ನೆಗೆಟಿವ್ ಅನ್ಕೋತಾರೆ. ಬಟ್ ಅದು ನೀವು ಕುಜರಾಹುಗೆ ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡ್ಕೊಂಡಿದ್ರೆ ಅದು ತುಂಬಾ ಪಾಸಿಟಿವ್ ಕೂಡ ಆಗ್ಬಿಡುತ್ತೆ ನಿಮ್ಗೆ. ಅಂದ್ರೆ ಅದೊಂದು ಸ್ಟ್ರಾಂಗ್, ಅದೊಂದು ಹೇಗೆ ಅಂದ್ರೆ 2 ಪ್ರಧಾನ ಶಕ್ತಿಗಳು ಒಟ್ಟಿಗೆ ಸೇರಿದ್ರೆ ಏನಾಗುತ್ತೆ, 2 ಭಯಂಕರ ಶಕ್ತಿಗಳು ಒಟ್ಟಿಗೆ ಸೇರಿದ್ರೆ ಏನಾಗತ್ತೆ, ಕೆಟ್ಟದ್ದು ಆಗ್ಬಹುದು, ಒಳ್ಳೇದಕ್ಕೆ ಉಪಯೋಗಿಸ್ಕೊಂಡ್ರೆ ಒಳ್ಳೇದು ಆಗ್ಬಹುದು. ಆ ತರದ ಕಾಂಬಿನೇಷನ್ ಅದು. ಬಟ್ ವೃಶ್ಚಿಕ ರಾಶಿಯವ್ರಿಗೆ ಮಾತ್ರ ಸಾಕಾಗೋಗ್ಬಿಟ್ಟಿತ್ತು. ರಾಹು ಕುಜ ಒಂದೇ ಮನೆಗೆ ಬಂದಿದ್ರಿಂದ ಒಂದ್ ರೀತಿ ಮನಸ್ಸಿಗೆ ಒಂಥರ ಭಯ, ಆತಂಕ, ಎಲ್ಲರ ಮೇಲೂ ಬೇಸರ. ಯಾರು ಸರಿ ಇಲ್ಲಪ್ಪ, ಪ್ರಪಂಚನೇ ಸರಿ ಇಲ್ಲ ಅನ್ನೋ ತರ ಊಹೆಗಳು, ಕಲ್ಪನೆಗಳು, ಭವಿಷ್ಯದ ಬಗ್ಗೆ ಆತಂಕ, ಇದೆಲ್ಲ ತುಂಬಾ ಇತ್ತು. ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ, ಪೂರ್ತಿ ಅಲ್ಲ. ಯಾಕಂದ್ರೆ ಇನ್ನೂ ಚಿಂತೆ ಇರುತ್ತೆ ನಿಮ್ಗೆ. ಪಂಚಮದಲ್ಲಿ ಕುಜನ ಜೊತೆನಲ್ಲಿ ಶನಿ ಕೂತ್ಕೊಂಡಿರ್ತಾನೆ. ಬೇಸರ, ದುಃಖ. ಈ ವಾರದಲ್ಲಿ ಏನಾಗತ್ತೆ ಅಂದ್ರೆ ಹಳೇ ವಿಚಾರಗಳು, ಹಳೇ ಘಟನೆಗಳು, ನಿಮ್ಗೆ ಯಾರಾದ್ರೂ ಅವಮಾನ ಮಾಡಿದ್ರೆ, ನಿಮ್ಗೆ ಯಾರಾದ್ರೂ ಬೈದಿದ್ರೆ, ಏನೋ ನಿಮಗ್ ಮೋಸ ಮಾಡಿದ್ರೆ ಅದೆಲ್ಲ ನೆನ್ಪು ಮಾಡ್ಕೊಳ್ಳೋದು, ಮೆಲ್ಕ್ ಹಾಕೋದು. ಯಾಕಂದ್ರೆ ಶನಿ ಹಳೆ ವಿಚಾರಗಳನ್ನ ಮರೆಯಕ್ಕೆ ಬಿಡೋದಿಲ್ಲ. ಯಾರಿಗೆ ಲಗ್ನದಲ್ಲಿ ಶನಿ ಇರ್ತಾನೆ ನೆನ್ಪಿಟ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಲಗ್ನದಲ್ಲಿ ಶನಿ ಇದ್ರೆ ನೀವು ಹಳೆ ವಿಚಾರಗಳನ್ನ ಮರೆಯೋದೇ ಇಲ್ಲ. ಅದ್ರಲ್ಲೂ ನೆಗೆಟಿವ್ ದುಃಖದ ವಿಚಾರಗಳು ಮರೆಯಲ್ಲ. ಯಾಕಂದ್ರೆ ಶನಿ ಅಂದ್ರೇನೆ ದುಃಖ. ದುಃಖಂ ದಿನೇಶಾತ್ಮಜಂ. ಅವನ ದುಃಖವನ್ನ ಹಾಗೇ ಉಳಿಸಿ ಉಳಿಸಿ ಉಳಿಸಿ
ನಮ್ಮನ್ನ ಕಾಡ್ತಾನೆ, ಉಳಿಸ್ಕೋಬಾರ್ದು. ಇದರಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಹಾಳಾಗತ್ತೆ. ಮರ್ತು ಬಿಡ್ಬೇಕು, ಕ್ಷಮಿಸ್ಬಿಡ್ಬೇಕು. ಅವ್ರು ಬದಲಾಗಿದ್ದಾರೆ. ಒಬ್ಬ ವ್ಯಕ್ತಿ, ನಿಮಗೆ ಕಷ್ಟ ಕೊಟ್ಟಂತ ವ್ಯಕ್ತಿ ಬದಲಾಗಿದ್ದಾನೆ, ಅವನಿಗೆ ಅವನ ತಪ್ಪಿನ ಅರಿವಾಗಿದೆ ಅಂದಾಗ ಕ್ಷಮಿಸಲೇಬೇಕು. ಇದೇ ನಿಯಮ. ನೀವು ಆತ ಬದಲಾದ್ರೂ ಕೂಡ ಅವನ ನೆಗೆಟಿವ್ ಗುಣಗಳನ್ನ ನೀವು ಹೇಳ್ತಾ ಇದ್ರೆ ಆ ಪಾಪದ ಒಂದು ಫಲ, ಅವನೇನ್ ಮಾಡಿದ್ದ ಪಾಪ, ಅದರ ಫಲ ನಿಮಗ್ ತಟ್ಟುತ್ತೆ. ಯಾವಾಗ್ಲೂ ಅಷ್ಟೇ, ಇದನ್ನ ನೆನ್ಪಿಟ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಹಳೆಯ ವಿಚಾರಗಳನ್ನ ನೆನ್ಪು ಮಾಡ್ಕೊಂಡು ಬೇಸರ ಮಾಡ್ಕೊಳ್ಳೋದು, ಸ್ವಲ್ಪ ಬೇಜಾರ್ ಮಾಡ್ಕೊಳ್ಳೋದು, ಅಳುವಂಥದ್ದು, ಈ ತರದ್ದೆಲ್ಲ ಇರುತ್ತೆ. ತಂದೆ ತಾಯಿಯ ವಿಚಾರದಲ್ಲಿ ಟೆನ್ಷನ್ ಇರುತ್ತೆ, ಅವ್ರ ಆರೋಗ್ಯದ ವಿಷಯದಲ್ಲೂ, ಅಥವಾ ಅವ್ರ ನೆನಪು ಕಾಡುವಂಥದ್ದು, ಅಥವಾ ಅವ್ರ ವಿಷಯದಲ್ಲಿ ಏನೋ ಬೇಸರಗಳು, ಈ ತರದ್ದೆಲ್ಲ ಸ್ವಲ್ಪ ಇರುತ್ತೆ. ಓಕೆ, ಇದು ಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ಇನ್ನು ನಿಮ್ಮ ವೈಯಕ್ತಿಕ ಬದುಕು ಹೇಗಿರುತ್ತೆ ಅಂತ ನೋಡೋದಾದ್ರೆ, ಕೆಲಸ, ಅದರಲ್ಲಿ ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ಸಾಧಾರಣ ಫಲ, ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಏನ್ ತೊಂದರೆ ಇಲ್ಲ, ನಡೆಯುತ್ತೆ. ಆದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಅಷ್ಟು ಚೆನ್ನಾಗಿಲ್ಲ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ, ಖಾಸಗಿ ಕಂಪನಿಗಳಲ್ಲಿ ಅನ್ನೋಂಥವ್ರಿಗೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ, ಕಂಪ್ಲೀಟ್ ಕೆಲಸ ಆಗಲ್ಲ, ಅರ್ಧಂಬರ್ಧಂ ಕೆಲಸ ಆಗುತ್ತೆ, ಉಳಿದಿದ್ದು ಹಾಗೆ ಬ್ಯಾಲೆನ್ಸ್ ಆಗತ್ತೆ, ಅಂದ್ರೆ ಪೆಂಡಿಂಗ್ ಆಗಿ ಉಳಿಯುತ್ತೆ. ಆಯ್ತಾ? ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಸೇಮ್ ಪ್ರಾಬ್ಲಮ್, ಇದೇ ತರನೇ. ಕೊಟ್ಟಿರೋ ಕೆಲಸನ ಕಂಪ್ಲೀಟ್ ಮಾಡ್ಕೊಳಕ್ಕಾಗಲ್ಲ, ಆ ಕೆಲಸ ಹಾಗೆ ಅರ್ಧ ಅರ್ಧ ಆಗಿ ಅರ್ಧ ಹಾಗೆ ಉಳಿಯುತ್ತೆ, ಪೆಂಡಿಂಗ್ ಆಗತ್ತೆ. ಅದ್ ಸ್ವಲ್ಪ ಭಯ ಇರುತ್ತೆ, ಏನಪ್ಪಾ ಏನಾದ್ರೂ ಬಾಸ್ ಬೈದ್ಬಿಡ್ತಾರೆ ಅಂತ. ಅಂತದ್ದೇನ್ ಆಗೋದಿಲ್ಲ, ಆದ್ರೂ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಹಾಗೆ ಹಣಕಾಸಿನ ವಿಷಯ ಅಂತ ಬಂದಾಗ ಅಷ್ಟಮದಲ್ಲಿರ್ತಕ್ಕಂತಹ ಗುರುಗ್ರಹ ಹಣಕಾಸಿನ ವಿಷಯದಲ್ಲಿ ತುಂಬಾ ಪ್ರಾಬ್ಲಮ್ ಕೊಡಲ್ಲ. ನಿಮ್ಗೆ ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡಂತೂ ಬರ್ತಾ ಇರುತ್ತೆ. ಆದ್ರೆ ಏನೋ ಮನಸ್ಸೇ ಒಂಥರ ತೃಪ್ತಿಕರವಾಗಿರೋದಿಲ್ಲ, ಏನೋ ಬೇಸರ, ಏನೋ ಒಂಥರ ಬೇಜಾರು, ಕೆಲವ್ರ ಬಗ್ಗೆ ಅಸಮಾಧಾನ. ಬೇರೆಯವ್ರ ಬಗ್ಗೆ ಯೋಚನೆನೇ ಮಾಡ್ಬೇಡಿ, ಅಷ್ಟೇ. ನಿಮ್ಮ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಿ. ನಾನೇನ್ ಮಾಡಿದೀನಿ, ನನಗೆ ಎಷ್ಟು ಒಳ್ಳೇದಾಗಿದೆ ಜೀವನದಲ್ಲಿ, ಕೆಟ್ಟದ್ದಾಗಿದೆ ಯಾಕೆ ಕೆಟ್ಟದಾಗಿದೆ, ನನ್ ಕಡೆಯಿಂದ ಏನ್ ಮಿಸ್ಟೇಕು, ಇಲ್ಲ ಹಿಂದಿನ ಜನ್ಮದಲ್ಲಿ ಏನೋ ಒಂದಿಷ್ಟು ತಪ್ಪು ಮಾಡಿರ್ಬೋದು, ಅಷ್ಟೇ. ಹಂಗ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕು. ಲಾಭಾಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ. ಏನಾದ್ರೂ ನಿವೇಶನ ಮಾರ್ಬೇಕು, ಸೈಟ್ ಅಥವಾ ಮನೆ ಸೇಲ್ ಮಾಡ್ಬೇಕು, ಅಥವಾ ಹಳೆ ವಾಹನ ಏನಾದ್ರೂ ಸೇಲ್ ಮಾಡ್ಬೇಕು ಅಂತೆಲ್ಲ ಅನ್ಕೊಂಡಿದ್ರೆ ಸೂಕ್ತವಾದ ಸಮಯ, ಬಟ್ ತಗೊಳಕಲ್ಲ. ಲಾಭಾಧಿಪತಿ 4ನೇ ಮನೇಲಿದ್ರೆ ಶುಭ, ತಗೊಳ್ಳುವುದು. ಆದ್ರೆ ಅವನ ಜೊತೆ ರಾಹು ಇದ್ದಾನೆ, ತಗೋಬಾರ್ದು. ಯಾಕಂದ್ರೆ ರಾಹು 4ನೇ ಮನೇಲಿದ್ದಾಗ ಮೋಸ ಮಾಡ್ಬಿಡ್ತಾರೆ ಯಾರಾದ್ರೂ. ಸ್ವಲ್ಪ ಪ್ರಾಬ್ಲಮ್ ಇರೋಂತಹ ವಾಹನ ಕೊಟ್ಟು ಮೋಸ ಮಾಡ್ಬೋದು, ಲಿಟಿಗೇಷನ್ ಪ್ರಾಪರ್ಟಿನ ಕೊಟ್ಟು ಮೋಸ ಮಾಡ್ಬೋದು, ಅಥವಾ ದುಡ್ಡು ಅದ್ರ ಬೆಲೆಗಿಂತ ಜಾಸ್ತಿ ನೀವು ದುಡ್ಡು ಕೊಟ್ಟು ನೀವೇ ಮೋಸ ಹೋಗ್ಬೋದು, ಹಿಂಗೆಲ್ಲ ಆಗತ್ತೆ. ಬಟ್ ಸೇಲ್ ಮಾಡ್ಲಿಕ್ಕೆ ಇದು ಒಳ್ಳೆ ಸಮಯ. ನೀವು ಮಾಡ್ಕೋಬೇಕಾಗಿರೋ ಪರಿಹಾರ ಏನು ಅಂದ್ರೆ, ಈ ವಾರದ ಮಂಗಳವಾರ ತೊಗರಿ ಬೇಳೆ ಮತ್ತು ಕಡಲೆ ಬೇಳೆ ಗೋಧಿ ದಾನ ಮಾಡಿ, ಹಾಗೆ ಶನಿವಾರ ಎಳ್ಳು ದಾನ ಕೊಡಿ. ವಿದ್ಯಾರ್ಥಿಗಳಿಗೂ ಟೈಮ್ ಅಷ್ಟು ಚೆನ್ನಾಗಿಲ್ಲದೆ ಇರೋದ್ರಿಂದ ಈ ಪರಿಹಾರನ ವಿದ್ಯಾರ್ಥಿಗಳು ಕೂಡ ಮಾಡ್ಬೇಕಾಗತ್ತೆ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತ ಗುರುವಿನ ದೃಷ್ಟಿ ನಿಮ್ಗಿದೆ. 3ನೇ ಮನೆಯಲ್ಲಿ ಬುಧ, ಮಂಗಳ, ರಾಹು ಎಲ್ಲ ಇದ್ದಿದ್ರಿಂದ ಟೆನ್ಷನ್ ಮೇಲೆ ಟೆನ್ಷನ್, ಮಕ್ಕಳ ವಿಷಯದಲ್ಲಿ ಟೆನ್ಷನ್. ಯಾಕಂದ್ರೆ ಪಂಚಮಾಧಿಪತಿ ಕುಜ, ನಿಮ್ಮ ಮಕ್ಕಳ ವಿಷಯದಲ್ಲಿ ಟೆನ್ಷನ್. ಏನೋ ಚಿಕ್ಕ ಮಕ್ಕಳಾದ್ರೆ ಆರೋಗ್ಯದಲ್ಲಿ ಪದೇ ಪದೇ ತೊಂದರೆ ಆಗ್ತಿದೆ ಅಂತನೋ, ಅಥವಾ ದೊಡ್ಡ ಮಕ್ಕಳಾದ್ರೆ ನಿಮ್ ಮಾತು ಕೇಳ್ತಾ ಇಲ್ಲ, ಓದೋ ವಿಷಯದಲ್ಲಿ ನಿಮ್ಗೆ ಬೇಜಾರ್ ಮಾಡ್ತಾ ಇದ್ದಾರೆ, ಅಥವಾ ಹೋಗ್ತಿರೋ ದಾರಿ ಸರಿ ಇಲ್ಲ, ಈ ತರ ಒಂದಿಷ್ಟು ಚಿಂತೆಗಳು ಇತ್ತು. ಚಿಂತೆಗಳು ಪೂರ್ತಿ ಕಮ್ಮಿ ಆಗತ್ತಾ? ಪೂರ್ತಿ ಕಮ್ಮಿ ಆಗಲ್ಲ, ಸ್ವಲ್ಪ ಕಮ್ಮಿ ಆಗತ್ತೆ. ರಾಹುವನ್ನು ಬಿಟ್ಟು ಚತುರ್ಥ ಭಾವಕ್ಕೆ ಹೋಗುವಂತಹ ಕುಜನು ರವಿ ಮತ್ತು ಶನಿ ಜೊತೆ ಕುತ್ಕೊಂಡಿರ್ತಾನೆ. ಈ ರವಿ ಏನ್ ಮಾಡ್ತಾನೆ, ಸ್ವಲ್ಪ ಕಾನ್ಫಿಡೆನ್ಸ್ ಕೊಡ್ತಾನೆ. ಶನಿ ಏನ್ ಮಾಡ್ತಾನೆ, ಮತ್ತೆ ಹಳೆಯ ವಿಚಾರಗಳು, ಭಯ ಹುಟ್ಟಿಸೋದು, ಈ ತರದ್ದೆಲ್ಲ ಸಣ್ಣ ಪಟ್ಟದ್ದಿರುತ್ತೆ. ಆದ್ರೆ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲಿರೋದ್ರಿಂದ ಒಂದು ಕ್ಲಾರಿಟಿ ಅಂತೂ ಸಿಗ್ತಾ ಇರುತ್ತೆ ಅವಾಗವಾಗ, ಎಲ್ಲ ಒಳ್ಳೇದಾಗುತ್ತೆ. ಹತ್ರ ಒಂದು ಕ್ಲಾರಿಟಿ ಸಿಗ್ತಾ ಇರುತ್ತೆ. ಮತ್ತೆ ಕೆಲಸ ಅಂತ ಬಂದಾಗ ನಿಮ್ಗೆ ಸ್ವಂತ ಉದ್ಯೋಗವನ್ನ ಯಾರ್ಯಾರೆಲ್ಲ ಮಾಡ್ತಾ ಇದ್ದಾರೆ ನಿಮ್ಗೆ ತುಂಬಾ ಚೆನ್ನಾಗಿದೆ. ಹಣಕಾಸಿನಲ್ಲಿ ಅಭಿವೃದ್ಧಿ ಕೂಡ ಇದೆ, ಉದ್ಯೋಗದಲ್ಲಿ ಬಹಳ ಅನುಕೂಲಗಳು. ನೀವು ಏನು ಎಷ್ಟು ಕೆಲಸ ನಾನು ಮಾಡ್ಬೇಕು ಈ ವಾರದಲ್ಲಿ ಅಂತ ಒಂದಿಷ್ಟು ನೀವೇನ್ ಯೋಜನೆಗಳನ್ನ ರೂಪಿಸ್ಕೊಳ್ತೀರಲ್ಲ, ಎಲ್ಲಾ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರ್ತೀರ. ಬಟ್ ತುಂಬಾ ಪರಿಶ್ರಮ ನಿಮ್ ಕೆಲಸದಲ್ಲಿ. ಬಟ್ ಆ ಪರಿಶ್ರಮಕ್ಕೆ ತಕ್ಕ ಫಲ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಿಮ್ಗೆ ಧನಸ್ಸು ರಾಶಿಯವರಿಗೆ. ಕಾರಣ ಏನಪ್ಪಾ ಅಂದ್ರೆ 4ನೇ ಮನೇಲಿ ಇರ್ತಕ್ಕಂಥ 3 ಗ್ರಹಗಳು, ಶನಿ, ಕುಜ, ರವಿ. ನೋಡಿ, ಉದ್ಯೋಗದಲ್ಲಿ ದುಡಿಮೆಗೆ ಆಸಕ್ತಿ ಕೊಡುವಂಥದ್ದು ಇದು ಶನಿ.
ಹಾಗೆ ತುಂಬಾ ಬೇಗ ಕೆಲಸ ಆಗ್ಬೇಕು ಅನ್ನುವ ಆತುರ ಕೊಡುವಂತವನು ಕುಜಗ್ರಹ. ದೇಹಕ್ಕೆ ಶಕ್ತಿಯನ್ನು ಕೂಡ ಕೊಡ್ತಾನೆ ಮಂಗಳ ಗ್ರಹ. ಹಾಗೆ ರವಿ ಗ್ರಹ ತುಂಬಾ ಆತ್ಮವಿಶ್ವಾಸವನ್ನ ಕೊಡ್ತಾನೆ. ಇದು ನಮ್ಮ ಕೆಲ್ಸಕ್ಕೊಂಥರ ಏನಂದ್ರೆ ಮೆಡಿಸಿನ್ ಇದ್ದಂಗಿದು. ಆತ್ಮವಿಶ್ವಾಸ ತುಂಬಾ ಇಂಪಾರ್ಟೆಂಟ್. ಭಯದಲ್ಲಿ ಮಾಡಬಾರ್ದು ಯಾವ ಕೆಲಸ. ತುಂಬಾ ಚೆನ್ನಾಗಾಗತ್ತೆ, ಈ ಕೆಲಸ ಸಕ್ಸಸ್ ಆಗತ್ತೆ ಅನ್ಕೊಂಡೇ ನೀವು ಮಾಡಿದ್ರೆ ಖಂಡಿತ ಚೆನ್ನಾಗಾಗತ್ತೆ. ಈ ರೀತಿ ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ಬಹಳಷ್ಟು ಅದ್ಭುತವಾದಂತ ರೀತಿಯಲ್ಲಿ ಪರಿಶ್ರಮ ಪಟ್ಟು ಆ ಪರಿಶ್ರಮಕ್ಕೆ ತಕ್ಕಂತಹ ಫಲವನ್ನ ನೀವು ಕಾಣ್ತೀರಾ. ಕಾರಣ ಏನಮ್ಮ ಅಂದ್ರೆ ಲಾಭಾಧಿಪತಿ ಹೋಗಿ 5ನೇ ಮನೇಲಿ ಕೂತ್ಕೊಂಡಿದ್ದಾನೆ, ಲಾಭ ಸ್ಥಾನ ನೋಡ್ತಾ ಇದ್ದಾನೆ. ಹಾಗಾಗಿ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಕೆಲಸದಲ್ಲಿ ಉತ್ತಮವಾದಂತಹ ಬೆಳವಣಿಗೆ, ಹಾಗೆ ಒಂದು ಒಳ್ಳೆ ಬದಲಾವಣೆ ಕೂಡ ಇದೆ. ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇರೋರಿಗೆ ಪ್ರಮೋಷನ್ ಸಿಗುವ ಸಾಧ್ಯತೆ, ಅಥವಾ ನಿಮ್ಮ ವೃತ್ತಿಯಲ್ಲಿ ನಿಮಗೆ ದೊಡ್ಡ ಮಟ್ಟದ ಸ್ಥಾನಮಾನಗಳು, ನಿಮ್ಮ ಮೇಲಧಿಕಾರಿಗಳಿಂದ ಹೊಗಳಿಕೆ, ಈ ತರದ್ದೆಲ್ಲ ಆಗತ್ತೆ. ವೃತ್ತಿ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿದೆ ಧನಸ್ಸು ರಾಶಿಯವರಿಗೆ. ಹಾಗೆ ಸ್ವಂತ ಬಿಸ್ನೆಸ್ ಮಾಡೋರ್ಗೂ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಮನೆ, ಆಸ್ತಿ, ಭೂಮಿ ವಿಚಾರವಾಗಿ ಏನಾದ್ರೂ ನಿರ್ಧಾರ ತಗೊಳ್ಳೋದಾದ್ರೆ ಖಂಡಿತ ತಗೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಯೋಗಕಾರಕರಾದಂತಹ ರವಿ ಮತ್ತು ಮಂಗಳ ಗ್ರಹ 4ನೇ ಮನೆಯಲ್ಲಿದ್ದಾರೆ. ಇನ್ನು ಶನಿ ಇದ್ದಾನೆ, ಬಟ್ ಶನಿ ಧನಸ್ಸು ರಾಶಿಯವ್ರಿಗೆ ಶತ್ರು ಅಲ್ಲ. ಗುರುಗೆ ಯಾವತ್ತೂ ಶನಿ ಶತ್ರು ಅಲ್ಲ, ಹಾಗಂತ ಮಿತ್ರನೂ ಅಲ್ಲ, ಸಮಬಲರು. ಇವಾಗ ಕೆಲವರು ಇರ್ತಾರೆ ನೋಡಿ, ನೀವು ಮಾತಾಡ್ಸೋದು ಅಂದ್ರೆ ತುಂಬಾ ಕ್ಲೋಸ್ ಇರಲ್ಲ, ನೋಡಿದಾಗ ಹಾಯ್ ಚೆನ್ನಾಗಿದ್ದೀರಾ ಅಂತೀರ ಅಲ್ವಾ, ಅಷ್ಟೆ. ಅಂದ್ರೆ ನೋಡಿ, ಅದೇ ಒಳ್ಳೆ ಸಂಬಂಧ. ಅತಿಯಾಗಿ ಕ್ಲೋಸ್ ಆದಾಗ ದುಃಖ, ದೂರ ಆದ್ರೆ ಶತ್ರುತ್ವ. ಇದೆರಡೂ ಇಲ್ಲ. ಶನಿ ಮತ್ತೆ ಗುರು ಇವರಿಬ್ಬರಲ್ಲಿ ಶತ್ರುತ್ವನೂ ಇಲ್ಲ, ಅತಿ ಮಿತ್ರತ್ವನೂ ಇಲ್ಲ, ಅವರಿಬ್ರು ಸಮಬಲರು. ಹಾಗಾಗಿ ಇಲ್ಲಿ ಗುರುವಿನ ಮನೆಯಲ್ಲಿ ಇರ್ತಕ್ಕಂಥ ಶನಿ ಕೂಡ ನಿಮ್ಗೆ ಅಶುಭ ಫಲ ಕೊಡೋದಿಲ್ಲ. ಹಾಗಾಗಿ ಮನೆ ತಗೊಳ್ಳೋದು, ವಾಹನ ತಗೊಳ್ಳೋದು, ಅಥವಾ ನಿವೇಶನ ತಗೊಳ್ಳೋದು, ಸೇಲ್ ಮಾಡೋದು, ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅದನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದು, ಎಲ್ಲವೂ ಕೂಡ ಈ ವಾರಕ್ಕೆ ಉತ್ತಮವಾದಂಥದ್ದು. ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಎಲ್ಲದರಲ್ಲೂ ನಿಮ್ಗೆ ಜಯವೇ ಸಿಕ್ಕತ್ತೆ. ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನಿಮ್ಗೆ ಜಯವನ್ನ ಪಡೆಯುವಂತಹ ಟೈಮ್. ತಂದೆಯ ವಿಷಯದಲ್ಲಿ ಮಾತ್ರ ನಿಮ್ಗೆ ಟೆನ್ಷನ್ ಇರುತ್ತೆ. 9ನೇ ಮನೆ ಅಧಿಪತಿ ಜೊತೆ ಶನಿ ಇರೋದ್ರಿಂದ ಏನೋ ಅವರ ಆರೋಗ್ಯದಲ್ಲಿ ಏನೋ ಸಮಸ್ಯೆ, ಅಥವಾ ಅವರ ಸ್ವಭಾವದಲ್ಲಿ ಏನೋ ಬದಲಾವಣೆಗಳು, ಅವ್ರ ವಿಷಯದಲ್ಲಿ ಏನೋ ಒಂದು ಟೆನ್ಷನ್ ಅಂತೂ ಇರುತ್ತೆ. ಅಷ್ಟು ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಈ ವಾರದಲ್ಲಿ ಭಾನುವಾರ ಗೋಧಿ ದಾನ ಕೊಡಿ, ಆದಿತ್ಯ ಹೃದಯ ಮಂತ್ರ ಹೇಳ್ಕೊಡಿ. ತಂದೆ ವಿಷಯದಲ್ಲಿ ಆಗುವಂತ ಸಣ್ಣ ಪುಟ್ಟ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಇಲ್ಲ, ತುಂಬಾ ಚೆನ್ನಾಗಿದೆ. ಈ ವಾರ ಧನಸ್ಸು ರಾಶಿಯವರಿಗೆ ಬಹಳ ಶುಭದಾಯಕ ವಾರ ಅಂತ ಹೇಳ್ಬೋದು. ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶನಿ ಗ್ರಹ 3ನೇ ಮನೇಲಿ ಸ್ಥಿತನಾಗಿದ್ದಾನೆ, ಶುಭನೇ. ಆದ್ರೆ ಆ ಶನಿ ಜೊತೆ ಕುಜ ಮತ್ತು ರವಿ 2 ಗ್ರಹಗಳು ಸ್ಥಿತರಾಗಿರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ. ನಮ್ಮ ರಾಶ್ಯಾಧಿಪತಿಯನ್ನಾಗಲಿ ಲಗ್ನಾಧಿಪತಿಯನ್ನಾಗಲಿ ಯಾವುದೇ ಪಾಪಗ್ರಹಗಳು ಪೀಡಿಸಿದಾಗ ಸಹಜವಾಗಿ ಅನಾರೋಗ್ಯ ಸಮಸ್ಯೆಗಳು ಬಂದೇ ಬರುತ್ತೆ. ಯಾಕಂದ್ರೆ ಇಲ್ಲಿ ಶನಿಗೆ ವಿರುದ್ಧವಾದಂತಹ ಗ್ರಹಗಳು ಅಂತಂದ್ರೆ ರವಿ ಮತ್ತೆ ಕುಜ. ಹಾಗಾಗಿ ಸ್ವಲ್ಪ ಯಾರಿಗೆ ತುಂಬಾ ಡ್ರೈ ಕಾಫ್ ಇದೆ, ಅಥವಾ ಕೋಲ್ಡ್ ಆಗ್ತಾ ಇರತ್ತೆ, ಕೆಮ್ಮು, ಈ ತರದ ಸಮಸ್ಯೆಗಳು ಜಾಸ್ತಿ ಆಗತ್ತೆ. ಕೆಮ್ಮು ಶುರುವಾಗಿ ಬೇಗ ವಾಸಿ ಆಗದೆ ಇರೋದು, ಯಾಕಂದ್ರೆ ಕುಜ ಇದ್ದಾನೆ, ಈ ವಾರದಿಂದ ಕುಜ ಬರ್ತಾನೆ. ಒಂಥರ ಒಣ ಕೆಮ್ಮು ಬೇಗ ಹೋಗಲ್ಲ. ಅಂದ್ರೆ ಕಫ ಇದ್ರೆ ಬೇಗ ಕ್ಲಿಯರ್ ಆಗುತ್ತೆ, ಅಂದ್ರೆ ಒಣ ಕೆಮ್ಮು ಬೇಗ ಹೋಗಲ್ಲ. ಈ ತರದ ಒಂದು ಪ್ರಾಬ್ಲಮ್, ಗಂಟ್ಲಲ್ಲಿ ಇನ್ಫೆಕ್ಷನ್ ಆಗೋದು, ಈ ತರದ್ದೆಲ್ಲ ಸಮಸ್ಯೆಗಳು ಮಕರ ರಾಶಿಯವ್ರಿಗೆ ಆಗುತ್ತೆ ಈ ವಾರದಲ್ಲಿ. ಆರೋಗ್ಯದ ಕಡೆ ಗಮನ ಕೊಡಿ. ಬೆನ್ನು ನೋವಿನ ಸಮಸ್ಯೆ ಇರುವಂತವ್ರಿಗೆ ಅದು ಜಾಸ್ತಿ ಆಗುವಂಥದ್ದು, ಮತ್ತೆ ಭಯ, ಆತಂಕ. 3ನೇ ಮನೆಯನ್ನ ನಾವು ಮನಸ್ಸು ಅಂತ ಹೇಳ್ತೀವಿ. ನಮ್ಮ ತೃತೀಯ ಭಾವ ಸುಪ್ತ ಮನಸ್ಸು. ಸುಪ್ತ ಮನಸ್ಸಿನಲ್ಲಿ ಏನೋ ಕೆಲವರ ಬಗ್ಗೆ ಕೋಪ, ಕೆಲವೊಂದು ವಿಚಾರದ ಬಗ್ಗೆ ಭಯ, ಆತಂಕ, ಈ ತರದ್ದೆಲ್ಲ ಇರುತ್ತೆ. ಪರಿಹಾರ ಏನಪ್ಪಾ ಅಂದ್ರೆ ಶನಿಯನ್ನ ಸ್ಟ್ರಾಂಗ್ ಮಾಡ್ಕೊಳ್ಳುವಂಥದ್ದು, ಶನಿಗೆ ಹೆಚ್ಚು ಪರಿಹಾರ ಮಾಡ್ಕೊಳ್ಳೋದು. ಡೈಲಿ ಹನುಮಾನ್ ಚಾಲಿಸ ಮಂತ್ರ ಹೇಳ್ಕೊಳ್ಳಿ, ಇದಕ್ಕಿಂತ ದೊಡ್ಡ ಪರಿಹಾರ ಇನ್ನೊಂದಿಲ್ಲ ಶನಿಗೆ. ಇನ್ನೊಂದು ಪರಿಹಾರ ಏನು, ಇನ್ನೊಂದು ಫಲ ಏನಪ್ಪಾ ಅಂತಂದ್ರೆ ನಿಮ್ಗೆ ಕುಜ 4ನೇ ಮನೆ ಅಧಿಪತಿಯಾಗಿ ತೃತೀಯ ಭಾವದಲ್ಲಿರೋದ್ರಿಂದ ನಿಮ್ಮ ತಾಯಿಯ ವಿಷಯದಲ್ಲಿ ಏನೋ ಒಂದು ಬೇಸರ, ಅವರ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ, ಅಥವಾ ಅವರ ಮನಸ್ಥಿತಿ ಯಾಕೋ ಚೇಂಜ್ ಆಗ್ತದೆ, ಈ ತರ ಏನೋ ಒಂದಿಷ್ಟು ಬದಲಾವಣೆಗಳು ನಿಮ್ಮ ತಾಯಿಯ ಕುರಿತಾಗಿ ಇರುತ್ತೆ. ಹಾಗಾಗಿ ಅದು ಕೂಡ ಒಂದು ಟೆನ್ಷನ್ ಇರುತ್ತೆ. 2ನೇ ಮನೆಯಲ್ಲಿ ಬುಧ ಇದ್ದಾನೆ, ಭಾಗ್ಯಾಧಿಪತಿ ಬುಧ ಗ್ರಹ 2ನೇ ಮನೆಯಲ್ಲಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಏನು ತೊಂದರೆ ಇಲ್ಲ, ನಿಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಲ್ಲ.
ಹೇಗೋ ಅದೆಲ್ಲ ಚೆನ್ನಾಗಿದೆ. ಮೇನ್ ಪ್ರಾಬ್ಲಮ್ ಇರೋದು ನಿಮ್ಮ ಹೆಲ್ತ್. ಆರೋಗ್ಯನೇ ಭಾಗ್ಯ. ನಿಮ್ಗೆ ದುಡ್ಡಿದ್ರೇನು, ಮನೆ ಇದ್ರೇನು, ಎಲ್ಲ ಇದ್ರೂ ಆರೋಗ್ಯ ಇಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಯಾಕಂದ್ರೆ ಯಾವ ಸೌಭಾಗ್ಯವನ್ನು ನೀವು ಅನುಭವಿಸಕ್ಕಾಗಲ್ಲ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಒಂದು ಸಣ್ಣ ಪ್ರಾಬ್ಲಮ್ ದೊಡ್ಡದಾಗ್ಬಿಡುತ್ತೆ ನೋಡಿ. ಏನೋ ಒಂದು ಬಿದ್ದು ಗಾಯ ಆಯ್ತು, ಆ ಗಾಯನೇ ಸೆಪ್ಟಿಕ್ ಆಗಿ ದೊಡ್ಡ ಮಟ್ಟದಲ್ಲಿ ಆಗುವಂಥದ್ದು ಇದೆಲ್ಲ ಆಗತ್ತೆ. ಯಾಕಂದ್ರೆ ಕುಜ ಹಾಗೇನೆ. ಈಗ ನೋಡಿ, ಕೆಲವರಿಗೆ ಸಣ್ಣದಾಗಿ ಉಗುರುಗೆ ಎಡವಿ ಉಗುರು ಸ್ವಲ್ಪ ಕಟ್ಟಾದ ಅದೇ ತುಂಬಾ ಒಂಥರ ಸೆಪ್ಟಿಕ್ ಆಗಿ ಕಾಲ್ ಬೆರಳಿಗೆ ತುಂಬಾ ಪ್ರಾಬ್ಲಮ್ ಆಗೋ ತರ ಎಲ್ಲ ಆಗ್ಬಿಡುತ್ತೆ. ಅದನ್ನ ಜಾಸ್ತಿ ಮಾಡೋದೇ ಕುಜಗ್ರಹ. ಹಾಗಾಗಿ ಬಹಳ ಎಚ್ಚರಿಕೆ. ಆಮೇಲೆ ಗೃಹಿಣಿಯರು, ಮುಖ್ಯವಾಗಿ ಮಕರ ರಾಶಿ ಗೃಹಿಣಿಯರು ಗ್ಯಾಸ್ ಸ್ಟವ್ ಅಲ್ಲಿ ಅಡಿಗೆ ಮಾಡುವಾಗ ಎಚ್ಚರಿಕೆ. ಯಾಕಂದ್ರೆ ಸೂರ್ಯ ಅಗ್ನಿಗೆ ಕಾರಕ, ಕುಜ ಆಕಸ್ಮಿಕವಾಗಿ ಆಗುವ ತೊಂದರೆಗಳಿಗೆ ಕಾರಕ. ಕೈ ಸುಟ್ಕೊಳ್ಳೋದು, ತರಕಾರಿ ಹೆಚ್ಚುವಾಗ ಕೈ ಕುಯ್ಕೊಳ್ಳೋದು, ಗ್ಯಾಸ್ ಆನ್ ಮಾಡಿ ಹಂಗೆ ಬಿಟ್ಬಿಡೋದು, ಬಹಳ ಹುಷಾರಾಗಿರ್ಬೇಕು. ಮರವಿನ ಕಾಯಿಲೆ ಕೊಟ್ಬಿಡ್ತಾನೆ ಕುಜಗ್ರಹ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಿ. ಓಡಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಿ. ಆದಷ್ಟು ಈ ವಾರ ಅಂತೂ ಬಹಳ ಹುಷಾರಾಗಿರ್ಬೇಕು. ನಿಮ್ಮ ಹೆಲ್ತ್ ಮತ್ತೆ ನಿಮ್ಮ ನಡಿಗೆ. ನೀವು ಫಾಸ್ಟ್ ಓಡಾಡುವಾಗ ಬಿದ್ದು ಕಾಲು ಗಾಯ ಆಗ್ಬೋದು, ಅದು ಬೇಕಾದ್ರೂ ಆಗ್ಬೋದು, ಪೆಟ್ಟಾಗಬಹುದು, ಮೂಳೆಗಳಿಗೆ ಪೆಟ್ಟಾಗಬಹುದು. ಎಲ್ರಿಗೂ ಅನ್ವಯ ಆಗಲ್ಲ. ಬಟ್ ದಶಾಭುಕ್ತಿನೂ ಚೆನ್ನಾಗಿಲ್ಲ ಅನ್ನೋರ್ಗೆ ಖಂಡಿತ ಇದು ಅನ್ವಯ ಆಗುತ್ತೆ. ಇನ್ನು ಕೆಲಸ ಅಂತ ಬಂದಾಗ 6ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿದ್ದಾನೆ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಏನೂ ಸಮಸ್ಯೆ ಇಲ್ಲ, ಚೆನ್ನಾಗಿದೆ. ಖಾಸಗಿ ಕಂಪನಿಗಳಲ್ಲಿ, ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಂದ್ರೆ ಏನೂ ಸಮಸ್ಯೆ ಇಲ್ಲ, ತುಂಬಾ ಚೆನ್ನಾಗಿದೆ. ಆದ್ರೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಸ್ವಲ್ಪ ವರ್ಕ್ ಪ್ರೆಷರ್ ಇರುತ್ತೆ, ಸ್ವಲ್ಪ ಮೇಲಧಿಕಾರಿಗಳಿಂದ ಒತ್ತಡ ಇರುತ್ತೆ. ಬೇಗ ಇನ್ ಟೈಮಲ್ಲಿ ಕೆಲಸ ಕೊಡ್ಬೇಕಪ್ಪ, ಆಗ್ತಾ ಇಲ್ಲ ಅನ್ನುವಂತಹ ಒಂದು ಟೆನ್ಷನ್ ಇರುತ್ತೆ ಅಷ್ಟೇ. ಚತುರ್ಥ ಭಾವದಲ್ಲಿ ಶುಕ್ರ ಸ್ಥಿತನಾಗಿದ್ದಾನೆ. ಪ್ರಾಪರ್ಟಿ ವಿಚಾರದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆ, ಆಸ್ತಿ ವಿಷಯದಲ್ಲಿ ಏನೋ ವಿವಾದಗಳಿದೆ, ಸರಿ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಟೈಮ್, ಸಮಸ್ಯೆ ಇಲ್ಲ. ಯಾಕಂದ್ರೆ ಶುಕ್ರ ಶುಭ ಫಲ ಕೊಡ್ತಾ ಇದ್ದಾನೆ. ಕೆಲಸದಲ್ಲಿ ಏನೇ ಒತ್ತಡಗಳು ಬಂದ್ರೂ ಕೂಡ ಕೆಲಸ ಕಂಪ್ಲೀಟ್ ಆಗುತ್ತೆ. ದಶಮ ಸ್ಥಾನವನ್ನ ದಶಮಾಧಿಪತಿ ನೋಡ್ತಾ ಇದ್ದಾನೆ. ಹಾಗಾಗಿ ಆದ್ರೆ ಒಂದೇ ಸಮಸ್ಯೆ, ನಿಮ್ಮ ಅನಾರೋಗ್ಯ ಸಮಸ್ಯೆ. ಹಾಗೆ ಮತ್ತೊಂದು ಸಮಸ್ಯೆನೂ ಇದೆ. ನಿಮ್ಮ ಬಂಧುಗಳು ಅಥವಾ ಸ್ನೇಹಿತರು ಅಥವಾ ಅಕ್ಕಪಕ್ಕದವರಿಂದ ಸ್ವಲ್ಪ ಕಿರಿಕಿರಿ ಆಗುತ್ತೆ, ಜಗಳ ಆಗ್ಬೋದು, ಮನಸ್ತಾಪಗಳಾಗ್ಬೋದು. ಇದೊಂದು ಪ್ರಾಬ್ಲಮ್, ನಿಮ್ಮ ಅನಾರೋಗ್ಯ ಸಮಸ್ಯೆ ಒಂದು. ಇನ್ ಯಾವ ವಿಷಯದಲ್ಲೂ ನಿಮ್ಗೇನು ಸಮಸ್ಯೆ ಇಲ್ಲ ಮಕರ ರಾಶಿಯವರಿಗೆ. ಇವನ್ 5ನೇ ಮನೆ ಅಧಿಪತಿ 4ನೇ ಮನೆಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೂ ತುಂಬಾ ಚೆನ್ನಾಗಿದೆ. ಬುಧ ಶುಕ್ರ ಮಾತ್ರ ಬಹಳ ಶುಭ ಫಲ ಕೊಡ್ತಾ ಇದ್ದಾರೆ ನಿಮಗೆ. ಆದ್ರೆ 3ನೇ ಮನೆಯಲ್ಲಿ ಶನಿಯ ಜೊತೆಯಲ್ಲಿ ಇರ್ತಕ್ಕಂಥ ರವಿ ಮತ್ತು ಕುಜ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಕಷ್ಟಗಳನ್ನ ಕೊಡೋದಕ್ಕೆ ನೋಡ್ತಾರೆ. ಅದು ನಿಮ್ಮ ಆರೋಗ್ಯ, ನಿಮ್ಮ ದೇಹ ಆರೋಗ್ಯ ಮತ್ತು ಮನಸ್ಸಿನ ಆರೋಗ್ಯ ಎರಡರ ಮೇಲೂ ಕೂಡ ಇದರ ಒಂದು ಪರಿಣಾಮ ಇರುತ್ತೆ. ಪರಿಹಾರ ಏನ್ ಮಾಡ್ಕೋಬೇಕು ಅಂತಂದ್ರೆ, ಹನುಮಾನ್ ಚಾಲಿಸ ಮಂತ್ರ ತಪ್ಪದೆ ಡೈಲಿ ಹೇಳ್ಕೊಳ್ಳಿ. ಆದಿತ್ಯ ಹೃದಯ ಮಂತ್ರವನ್ನ ಪ್ರತಿದಿನ ಬೆಳಗ್ಗೆ ಹೇಳ್ಕೊಳ್ಳಿ. ಈ ವಾರದ ಶನಿವಾರ ಎಳ್ಳು, ಹೆಸರು ಕಾಳು, ಅವರೆಕಾಳು ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ. ಮುಂದಿನ ವಾರ ಹೋಗ್ಬೇಡಿ. ಈ ವಿಡಿಯೋ ನೋಡಿದ್ ನೆಕ್ಸ್ಟ್ ಶನಿವಾರನೇ ಹೋಗಿ ಕೊಟ್ಟು ಬನ್ನಿ. ಯಾಕಂದ್ರೆ ಕೆಲವರು ಒಂದು ವಾರದ ತನಕ ವೆಯ್ಟ್ ಮಾಡ್ಕೊಡ್ತಾರೆ, ಅಷ್ಟರೊಳಗೆಲ್ಲ ಪ್ರಾಬ್ಲಮ್ಗಳು ಆಗ್ಬಿಟ್ಟಿರುತ್ತೆ. ಮುಂಚಿತವಾಗ್ಲೇ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಕುಜ ಇದ್ದ, ಈಗ ಮುಂದಿನ ಮನೆಗೆ ಹೋಗಿದ್ದಾನೆ. ಓಕೆ, ಸ್ವಲ್ಪ ಪರವಾಗಿಲ್ಲ. ಯಾಕಂದ್ರೆ ಕುಜ ರಾಶಿಯಲ್ಲಿ ಇದ್ದಾನೆ ಅಂದ್ರೆ ಟೆನ್ಷನ್, ಕೋಪ, ಒಂಥರ ಉದ್ವೇಗ ಇದೆಲ್ಲ ಜಾಸ್ತಿ ಮಾಡ್ತಾನೆ. ಅದೆಲ್ಲ ಕಮ್ಮಿ ಆಗತ್ತಿಲ್ಲ. ಯಾಕಂದ್ರೆ ಬುಧ ರಾಹು ಇಬ್ಬರೇ ಇರ್ತಾರೆ. ಶಾಂತವಾಗಿ ಕುತ್ಕೊಂಡು ಥಿಂಕ್ ಮಾಡೋದಷ್ಟೇ ಈಗ ನಿಮ್ ಕೆಲ್ಸ. ಬುಧ ಏನಾದ್ರೂ ಯೋಚನೆ ಮಾಡಿಸ್ತಾ ಇರ್ತಾನೆ, ಏನಾದ್ರೂ ಕ್ರಿಯೇಟ್ ಮಾಡೋದು, ಏನಾದ್ರೂ ಥಿಂಕ್ ಮಾಡೋದು, ಭವಿಷ್ಯದ ಬಗ್ಗೆ ಒಂದು ಯೋಜನೆ ರೂಪಿಸುವಂಥದ್ದು, ಭವಿಷ್ಯದ ಬಗ್ಗೆ ಒಂದು ಒಳ್ಳೆ ಪ್ಲಾನ್ ಮಾಡುವಂಥದ್ದು, ಈ ತರ. ಅದು ಬೇರೆ ಈ ಬುಧನ್ ಜೊತೆನಲ್ಲಿ ರಾಹು ಇದ್ಬಿಟ್ರಂತೂ ಸುಮ್ಮನೆ ಇರಕ್ಕೆ ಬಿಡೋದಿಲ್ಲ. ಭವಿಷ್ಯದ ಬಗ್ಗೆ ತುಂಬಾ ಯೋಚನೆ ಮಾಡೋದು, ಕೆಲಸದಲ್ಲಿ ಏನೋ ಒಳ್ಳೇದಾಗಕ್ಕೆ ಏನೋ ಒಂದು ಐಡಿಯಾ, ಏನಾದ್ರು ಒಂದು ಪ್ಲಾನ್ ಮಾಡೋಣ, ಈ ತರ ಎಲ್ಲ ಅನಿಸ್ತಾ ಇರುತ್ತೆ. 3ನೇ ಮನೇಲಿ ಶುಕ್ರ ಇರೋದ್ರಿಂದ ಶುಕ್ರ ಕೂಡ ಅದೇ ತರ ನಿಮ್ ಮನಸ್ಸಿಗೆ ಏನೇನೋ ಕೆಲವೊಂದು ಉಪಾಯಗಳನ್ನ ಹೊಳೆಯೋ ಹಾಗೆ ಮಾಡ್ತಾ ಇರ್ತಾನೆ. ಬಟ್ ಶುಭನೇ ಇದು, ನಿಮ್ಗೆಲ್ಲ ಒಳ್ಳೇದಾಗತ್ತೆ. ಯಾಕಂದ್ರೆ 5ನೇ ಮನೆ ಅಂದ್ರೇನೆ ಫ್ಯೂಚರ್. ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಫ್ಯೂಚರ್ ಬಗ್ಗೆ, ಮಕ್ಕಳ ಬಗ್ಗೆ ತುಂಬಾ ಒಂದು ಗಣನೀಯವಾಗಿ ಥಿಂಕ್ ಮಾಡಿ ಏನೋ ಒಂದು ಒಳ್ಳೆ ನಿರ್ಧಾರವನ್ನ ತಗೊಳ್ತೀರಾ. ಇದೆಲ್ಲ ಚೆನ್ನಾಗಿದೆ. ಇನ್ ಕೆಲಸ ಅಂತ ಬಂದಾಗ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದೀರಾ, ಉದ್ಯೋಗದಲ್ಲಿ ಆಗಿರ್ಲಿ, ವ್ಯಾಪಾರದಲ್ಲಿ ಆಗ್ಲಿ ಒಳ್ಳೆ ಬದಲಾವಣೆ ಇದೆ, ಚೆನ್ನಾಗಿದೆ. ಯಾಕಂದ್ರೆ ಧನಸ್ಥಾನದಲ್ಲೇ ಇದ್ದಾರೆ ಎಲ್ಲಾ ಗ್ರಹಗಳು. ದುಡ್ಡಿನ ವಿಷಯದಲ್ಲಿ ಚೆನ್ನಾಗಿದೆ. ಧನಾಧಿಪತಿ 5ನೇ ಮನೇಲಿದ್ದಾನೆ, ಬರ್ಬೇಕಾಗಿರೋ ದುಡ್ಡು ಬಂದ್ಬಿಡುತ್ತೆ.
ನೋಡಿ, ಕುಂಭರಾಶಿಯವರು ಹೊರಗಡೆ ದುಡ್ಡು ಕೊಟ್ಟಿದ್ರೆ ಆದಷ್ಟು ಬೇಗ ಅದನ್ನ ತಗೊಂಡ್ಬಿಡಿ. ಯಾರಾದ್ರೂ ಜನಗಳಿಗೆ ದುಡ್ಡು ಕೊಟ್ಟಿದ್ದೀರಾ ತಗೊಂಡ್ಬಿಡಿ. ಯಾವ್ದೋ ಪ್ರೈವೇಟ್ ಸಂಸ್ಥೆಯಲ್ಲಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ತಗೊಂಡ್ಬಿಡಿ. ಹೊರಗಡೆ ದುಡ್ಡು ಏನೇನ್ ಕೊಟ್ಟಿರ್ತೀರ ಅದೆಲ್ಲ ವಾಪಸ್ ತಗೊಂಡ್ಬಿಡಿ. ಯಾಕಂದ್ರೆ ನೆಕ್ಸ್ಟ್ ಗುರು 6ನೇ ಮನೆಗೆ ಹೊರಟೋದ್ಮೇಲೆ ತುಂಬಾ ಹಣಕಾಸಿನ ಸಮಸ್ಯೆ ಬರುತ್ತೆ. ಸಾಲ ಮಾಡ್ಕೊಳ್ಳೋ ಪರಿಸ್ಥಿತಿನೂ ಕೆಲವ್ರಿಗೆ ಬಂದ್ಬಿಡತ್ತೆ. ಹಾಗಾಗಿ ಹಣವನ್ನ ನಿಮ್ಮ ಹತ್ರ ಉಪಾಯವಾಗಿ ಬ್ಯಾಂಕ್ ನಲ್ಲಿ ಸೇಫ್ ಆಗಿ ಇಟ್ಕೊಂಡ್ಬಿಡೋದು ತುಂಬಾ ಒಳ್ಳೇದು. ಮತ್ತೆ ಯಾವುದೇ ರೀತಿ ಸಾಲ ಮಾಡಿ ಏನು ತಗೊಳಕ್ ಹೋಗ್ಬೇಡಿ. ಈಗ 1 ವರ್ಷ ಸಾಲದ ಸಮಸ್ಯೆ ಇರುತ್ತೆ, ದುಡ್ಡಿನ ಸಮಸ್ಯೆ ಇರುತ್ತೆ. ಯಾಕಂದ್ರೆ ಧನಾಧಿಪತಿ ನಿಮ್ಗೆ, ಧನ ಲಾಭಾಧಿಪತಿ ಗುರುಗ್ರಹ ನಿಮ್ಗೆ, ಅವ್ನು ಹೋಗ್ತಾ ಇದ್ದಾನೆ ಇವಾಗ ನೆಕ್ಸ್ಟ್ ಜೂನ್ 1ನೇ ತಾರೀಕಿಗೆ ಋಣ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಶುಭ ಅಲ್ಲ ಅದು. ಸದ್ಯದ ಮಟ್ಟಿಗೆ ಈ ವಾರ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಬರ್ಬೇಕಾಗಿರೋ ಹಣ ಬರುತ್ತೆ. ಅದನ್ನ ಹುಷಾರಾಗಿ ಅದನ್ನ ನೀವು ಉಳಿತಾಯ ಮಾಡ್ಕೊಳ್ಳೋದ್ರ ಕಡೆಗೆ ಗಮನ ಕೊಡಿ. ಹಾಗೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋಂಥವ್ರಿಗೆ, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರಿಗೆ ತುಂಬಾ ಚೆನ್ನಾಗಿದೆ. ಕೆಲಸದಲ್ಲಿ ಸ್ವಲ್ಪ ಜವಾಬ್ದಾರಿ ಇರುತ್ತೆ, ಟೆನ್ಷನ್ ಇರುತ್ತೆ, ಸ್ವಲ್ಪ ಒತ್ತಡ ಇರುತ್ತೆ. ಬಟ್ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ದುಡಿಮೆಗೆ ತಕ್ಕ ಫಲನೂ ಇರುತ್ತೆ. ದಶಮಾಧಿಪತಿ 2ನೇ ಮನೆಯಲ್ಲೇ ಇದಾನಲ್ಲ. 9ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿ ಕುತ್ಕೊಂಡು 9ನೇ ಮನೆಯೇ ನೋಡ್ತಾ ಇದ್ದಾನೆ. ಅದೃಷ್ಟವೂ ಇರುತ್ತೆ ತಕ್ಕ ಮಟ್ಟಿಗೆ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಸೇಮ್ ಇದೇ ತರನೇ. ನಿಮ್ಗೆ ಕೆಲಸ ಜಾಸ್ತಿ, ವರ್ಕ್ ಪ್ರೆಷರ್, ಆದ್ರೆ ಒಳ್ಳೆಯ ಫಲ. ಇವತ್ತು ಕಷ್ಟಪಟ್ರೆ ನಾಳೆ ನಂಗೆ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಕೂಡ ನಿಮ್ಗಿರುತ್ತೆ. ಆದ್ರೆ ಒಂದೇ ಒಂದು ವಿಷಯದಲ್ಲಿ ಮಾತ್ರ ಪ್ರಾಬ್ಲಮ್ ಇದೆ ಕುಂಭರಾಶಿಯವರಿಗೆ, ಮಾತು. ವಾಕ್ಸ್ಥಾನದಲ್ಲಿ ಶನಿ, ರವಿ, ಕುಜ ಇಷ್ಟು ಗ್ರಹಗಳಿರೋದ್ರಿಂದ ಯಾರ್ಯಾರ ಮೇಲೆ ನಿಮ್ಗೆ ಬೇಸರ ಇದೆ, ಕೋಪ ಇದೆ, ಎಲ್ಲಾನು ವಾಪಸ್ ಹಾಕಿಸ್ಬಿಡ್ತಾನೆ ಕುಜಗ್ರಹ. ನೋಡಿ ಏನಾಗತ್ತೆ ಗೊತ್ತಾ, ಕೆಲವ್ರ ಬಗ್ಗೆ ನಮ್ಗೆ ಅವ್ರು ಕೆಟ್ಟವ್ರು ಅಂತ ಗೊತ್ತಿರುತ್ತೆ. ಅವರು ನಮ್ಮನ್ನ ಬೇಕು ಅಂತಲೇ ಟಾರ್ಗೆಟ್ ಮಾಡ್ತಾರೆ, ಬೇಕು ಅಂತಲೇ ನಮ್ಗೆ ಏನಾದ್ರು ಹಂಗ್ಸೋದು ಅಥವಾ ಬೇಕು ಅಂತಲೇ ಅವಮಾನ ಮಾಡೋಕೆ ಪ್ರಯತ್ನ ಮಾಡ್ತಿರ್ತಾರೆ. ಎಲ್ಲ ಗೊತ್ತಿದ್ರು ಕೂಡ, ಅಥವಾ ಹೊರಗಡೆ ಪ್ರಪಂಚದಲ್ಲಿ ನಮ್ಮ ಬಗ್ಗೆ ಏನೋ ಕೆಟ್ಟದಾಗಿ ಹೇಳಿದಾರೆ ಅಂತ ಗೊತ್ತಿದ್ರು ನಾವು ಕೆಲವೊಂದ್ಸಲ ಸುಮ್ಮನೆ ಇರ್ತೀವಿ. ಅದು ತಾಳ್ಮೆ. ಅಂದ್ರೆ ಸಹಿಸ್ಕೊಂಡಿದೀವಿ ಅಂತಲ್ಲ, ಇಗ್ನೋರ್ ಮಾಡಿ ಸುಮ್ಮನಿರ್ತೀವಿ. ಬಟ್ ಈ ಕುಜ, ರವಿ ಇವರೆಲ್ಲ ಈ ತರ ಗ್ರಹಗಳು 2ನೇ ಮನೆಗೆ ಬಂದ್ಬಿಟ್ರೆ ಅವ್ರು ಏನನ್ನೂ ಸಹಿಸ್ಕೊಳ್ಳಲ್ಲ. ಅಂದ್ರೆ ಎಷ್ಟು ದಿನ ಸಹಿಸ್ಕೊಂಡಿದ್ರು ಅದನ್ನೆಲ್ಲ ಹೊರಗಡೆ ಹಾಕ್ತಾರೆ. ಅಂತ ಒಂದು ಟೈಮ್ ಬರುತ್ತೆ ಈ ವಾರದಲ್ಲಿ. ಸ್ವಲ್ಪ ಜಗಳಕ್ಕೆ ಹೋಗುವಂಥದ್ದು, ಜಗಳ ಆಗುವಂಥದ್ದು ಕುಟುಂಬದಲ್ಲೂ ಆಗತ್ತೆ. ಯಾಕಂದ್ರೆ ಕುಟುಂಬ ಸ್ಥಾನದಲ್ಲೇ ಇದಾರಲ್ಲ, ಕುಟುಂಬದಲ್ಲೂ ಕೂಡ ಜಗಳ ಮನಸ್ತಾಪಗಳಾಗುವ ಸಾಧ್ಯತೆ ಇದೆ. ಇದರಿಂದ ಸ್ವಲ್ಪ ಮನಃಶಾಂತಿ ಹಾಳಾಗತ್ತೆ. ನೀವು ಏನ್ ಗಳಿಸಿದ್ರೇನು, ಏನ್ ಬೆಳೆಸಿದ್ರೇನು, ಏನ್ ಉಳಿಸಿದ್ರೇನು, ಸಂಪಾದನೆ ಮಾಡಿದ್ರೇನು, ನಮಗೆ ಬೇಕಾಗಿರೋದು ಮನಃಶಾಂತಿನೇ. ನಮ್ಮ ಆತ್ಮದ, ನಮ್ಮ ಮನಸ್ಸಿನ ಮೂಲ ಉದ್ದೇಶ ಶಾಂತಿಯನ್ನ ಪಡೆಯೋದು. ಅದಿಲ್ಲ ಅಂದ್ರೆ ನೀವ್ ಏನ್ ಗಳಿಸಿದ್ರು ಪ್ರಯೋಜನ ಇಲ್ಲ. ಹಾಗಾಗಿ ಕುಟುಂಬದ ಶಾಂತಿಯನ್ನ ಕಾಪಾಡ್ಕೊಳ್ಳಿ. ಜಗಳ ಮನಸ್ತಾಪ ಆಗುವ ಹಾಗೆ ಮಾತಾಡ್ಬೇಡಿ. ಏನಾದ್ರೂ ಕೇಳ್ಬೇಕು, ನಾನು ಏನೋ ಒಂದ್ ಕೇಳ್ಬೇಕು, ಏನೋ ಒಂದ್ ಮಾತಾಡ್ಬೇಕು ಇವ್ರ ಜೊತೆ ಅಂತ ಇದ್ರೆ, ಈಗ ಅವ್ರೇನೋ ತಪ್ಪು ಮಾಡಿದಾರೆ ಅದನ್ನ ನೀವು ಕೇಳ್ಬೇಕು, ಮಾತಾಡ್ಬೇಕು ಅಂದ್ರೆ ಅದನ್ನ ಬೇಕಾದ್ರೆ ಒಂದು ನೋಟ್ಬುಕ್ ಅಲ್ಲಿ ಬರ್ದಿಟ್ಕೊಳ್ಳಿ. ಈಗ ಕೇಳಕ್ ಹೋಗ್ಬೇಡಿ, ಅದು ಜಗಳಕ್ಕೆ ಕನ್ವರ್ಟ್ ಆಗ್ಬಿಡತ್ತೆ. ಹಾಗಾಗಿ ಇದೊಂದು ವಿಷಯದಲ್ಲಿ ಹುಷಾರಾಗಿರಿ ಅಷ್ಟೇ. ಬೇರೆ ಎಲ್ಲಾ ವಿಷಯದಲ್ಲೂ ಚೆನ್ನಾಗಿದೆ. ಬಿಸ್ನೆಸ್ ಮಾಡೋರು ಚೆನ್ನಾಗಿದೆ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರು ಚೆನ್ನಾಗಿದೆ, ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದೆ. ವಾಹನ ಖರೀದಿ ಮಾಡುವ ಸಾಧ್ಯತೆಗಳಿದೆ. ಚತುರ್ಥಾಧಿಪತಿ 3ನೇ ಮನೆಯಲ್ಲಿದ್ದಾನೆ. ಒಂದು ವಾಹನ ಖರೀದಿ ಮಾಡ್ಬೇಕು ಅನ್ನೋ ಆಸಕ್ತಿ ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಒಂದು ಕಾರ್ ತಗೋಬೇಕು, ಒಂದು 2 ವೀಲರ್ ತಗೋಬೇಕು ಅಂತ ಆಸೆ ಆಗತ್ತೆ, ಮನಸ್ಸಿನಲ್ಲಿ ಆಸೆ ಹುಟ್ಟತ್ತೆ. ಆಮೇಲೆ 4ನೇ ಮನೆಗೆ ಹೋಗ್ತಾನೆ, ನಿಮ್ಮ ಆಸೆ ಈಡೇರಿಸ್ತಾನೆ ಅಷ್ಟೇ. ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ. ಪರಿಹಾರವನ್ನು ಮಾಡ್ಕೊಳ್ಳಿ. ಹನುಮಾನ್ ಚಾಲಿಸ ಮಂತ್ರ ಡೈಲಿ ಹೇಳ್ಕೊಳ್ಳಿ. ಶನಿವಾರ ಎಳ್ಳು ದಾನ ಕೊಡೋದು ಮರಿಬೇಡಿ. ಮೀನರಾಶಿ. ಮೀನರಾಶಿಯವರಿಗೆ ತುಂಬಾ ಗ್ರಹಗಳು ನಿಮ್ ರಾಶಿಯಲ್ಲಿದ್ದಾರೆ. ಆದ್ರೆ ತುಂಬಾ ಶುಭ ಏನಪ್ಪಾ ಅಂದ್ರೆ 2ನೇ ಮನೆ ಅಧಿಪತಿ ಕುಜಗ್ರಹ ನಿಮ್ಮ ರಾಶಿಗೆ ಬಂದಾಯ್ತು. ನಿಮ್ಮ ಹಣಕಾಸಿನ ಸಮಸ್ಯೆಯು ಕಡಿಮೆ ಆಗುವ ಸಂದರ್ಭ ಬಂದಿದೆ. ಹೊರಗಡೆ ಕೊಟ್ಟಂತ ದುಡ್ಡು ವಾಪಸ್ ಬರುತ್ತೆ. ಯಾವುದೋ ಹಣ ಬರ್ಬೇಕಿತ್ತು, ಕಷ್ಟಪಟ್ಟು ಕೆಲಸ ಮಾಡಿದ್ರಿ, ಆ ಕೆಲಸಕ್ಕೆ ತಕ್ಕಂತಹ ಒಂದು ಲಾಭ ನಿಮ್ಗೆ ಇನ್ನೂ ಬಂದಿಲ್ಲ, ಅದಕ್ಕೋಸ್ಕರ ವೇಟ್ ಮಾಡ್ತಿದ್ರೆ ಆ ಹಣ ನಿಮ್ಮ ಹತ್ರ ಬರುತ್ತೆ. ಮಾತಿನಿಂದ ಒಂದಿಷ್ಟು ಪ್ರಾಬ್ಲಮ್ಗಳು ಆಗ್ಬಿಟ್ಟಿತ್ತು. ಕಳೆದ 1.5 ತಿಂಗಳಲ್ಲಿ ನೀವು ಏನ್ ಮಾತಾಡಿದ್ರು ತಪ್ಪ ಅನ್ನಂಗ್ ಆಗ್ಬಿಟ್ಟಿತ್ತು. ವಾಕ್ಸ್ಥಾನಾಧಿಪತಿ ರಾಹು ಜೊತೆ ಇದ್ದಿದ್ರಿಂದ. ನೋಡಿ ರಾಹು ಏನ್ ಮಾಡ್ತಾನಂದ್ರೆ ನಮ್ಮ ವ್ಯಕ್ತಿತ್ವವನ್ನ ಹಿಂಗೆ ಟರ್ನ್ ಮಾಡ್ಬಿಡ್ತಾನೆ. ಏನಾಗತ್ತೆ ಗೊತ್ತಾ, ಕೆಟ್ಟವರನ್ನ ಒಳ್ಳೆಯವ್ರ ತರ ತೋರಿಸ್ತಾನೆ, ಒಳ್ಳೆಯವರನ್ನ ಕೆಟ್ಟವ್ರ ತರ ತೋರಿಸ್ತಾನೆ. ರಾಹುಕೇತು ಸಂಚಾರ ಮಾಡೋದು ಹೇಗೆ ಉಲ್ಟಾ. ಎಲ್ಲಾ ಗ್ರಹಗಳು ಹಿಂಗೆ ಸಂಚಾರ ಮಾಡಿದ್ರೆ ರಾಹುಕೇತು ಹಿಂಗೆ. ನೋಡಿ ಇವಾಗ ರಾಹು ಕುಂಭರಾಶಿಯಲ್ಲಿದ್ದಾನೆ.
ಕುಂಭ ರಾಶಿಯಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು? ಮೀನ ರಾಶಿ ತಾನೇ ಮುಂದಿನ ರಾಶಿ ಅಲ್ಲ, ಅವ್ನು ಬರೋದು ಮಕರ ರಾಶಿಗೆ. ಅಂದ್ರೆ ಈ ತರ ರಿವರ್ಸ್ ಬರ್ತಾರ ಅವರು. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ರಾಹು ಅಂದ್ರೆ ಮಾಯೆ. ಬದುಕಿನಲ್ಲಿ ನಾವು ಮಾಯೆಗೆ ಸಿಕ್ಕಾಕೊಂಡ್ರೆ ನಮ್ಮ ಬದುಕು ಕೂಡ ರಿವರ್ಸ್ ಹೋಗ್ತಾ ಇರುತ್ತೆ. ಮುಂದೆ ಹೋಗ್ಬೇಕಾಗಿರೋ ನಾವು ಹಿಂದಕ್ಕೆ ಹೋಗ್ತಾ ಇರ್ತೀವಿ. ಯಾವುದೇ ಒಂದು ಮಾಯೆಗೆ ನಾವು ತಗ್ಲಾಕೊಂಡ್ವಿ ಅಂದ್ರೆ, ನೀವು ಅಬ್ಸರ್ವ್ ಮಾಡಿ, ತುಂಬಾ ಒಂದು ಉನ್ನತ ಮಟ್ಟದಲ್ಲಿ ಇದ್ದಂತಹ ವ್ಯಕ್ತಿ, ನೀವು ಹಳೆ ಕಥೆಗಳನ್ನ ಕೇಳ್ಬೋದು. ರಾಜ ಮಹಾರಾಜರು ಕೂಡ ಯಾವುದೋ ಒಂದು ಮಾಯೆಗೆ ಸಿಕ್ಕಾಕೊಂಡು ಲಾಸ್ ಆಗಿ ವಾಪಸ್ ಬೀದಿಗೆ ಬಂದ್ಬಿಡ್ತಾರೆ. ಯಾರು ಬೇಡ, ನಿಮ್ಗೆ ಮಹಾಭಾರತದಲ್ಲಿ ಪಾಂಡವರೇ ಸಾಕು. ಜೂಜು ಅನ್ನೋ ಮಾಯೆಗೆ ಸಿಕ್ಕಾಕೊಂಡು ಎಂಥ ರಾಜರಾಗಿ ತುಂಬಾ ಒಂದು ಉನ್ನತ ಒಂದು ಸ್ಥಾನದಲ್ಲಿ ಇದ್ದಂತಹ ಪಾಂಡವರು ಅಜ್ಞಾತವಾಸಕ್ಕೆ ಹೋಗ್ತಾರೆ ಅಲ್ವಾ? ಇದೇ ನಮ್ಗೆ ಬೆಸ್ಟ್ ಎಕ್ಸಾಂಪಲ್. ಈ ಮಾಯೆನೇ ರಾಹು. ಈ ರಾಹು ಜೊತೆ ಕುಜ ಇದ್ದಿದ್ರಿಂದ ಏನೋ ಒಂದು ಮಾಯೆ, ನೀವ್ ಏನ್ ಮಾತಾಡಿದ್ರೆ ಅದು ನೆಗೆಟಿವ್ ಆಗಿ ಬಿಂಬಿಸೋದು, ನಿಮ್ ಬಗ್ಗೆ, ನಿಮ್ಮ ಒಂದು ಸ್ವಭಾವದ ಬಗ್ಗೆ ಅನುಮಾನಗಳು ಉಂಟಾಗುವ ಹಾಗೆ ಮಾಡೋದು ಬೇರೆಯವ್ರ ಹತ್ರ. ಈ ತರದ್ದೆಲ್ಲ ಸಮಸ್ಯೆಗಳಾಗ್ತಾ ಇತ್ತು. ಬಟ್ ಈ ಎಲ್ಲಾ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತಿಲ್ಲ ಈ ವಾರದಲ್ಲಿ. ಮೊದಲನೇದಾಗಿ ನಿಮ್ಮ ಮಾತಿಂದ ಕೆಲವು ಕೆಲಸಗಳು ಸಕ್ಸಸ್ ಆಗ್ಬೇಕಿತ್ತು, ಅದು ಸಕ್ಸಸ್ ಮಾಡ್ಕೋತೀರಾ. ಫೈನಾನ್ಷಿಯಲಿ ನಿಮ್ಗೆ ಅನುಕೂಲ ಆಗತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಬಹಳ ಅನುಕೂಲ ಆಗತ್ತೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿದ್ದಾನೆ. ನೀವು ಸರ್ಕಾರಿ ಉದ್ಯೋಗದಲ್ಲಿದ್ರು ಅಥವಾ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು, ನಿಮ್ಮ ಕೆಲಸದಲ್ಲಿ ತುಂಬಾ ಒಳ್ಳೆ ಏಳಿಗೆ. ಕೈಯಲ್ಲಿ ದುಡ್ಡು ಓಡಾಡ್ತಾ ಇರುತ್ತೆ, ಅದೊಂದು ಸಮಾಧಾನ. ಅದೇನೋ ಕೈಯಲ್ಲಿ ದುಡ್ಡು ಬರ್ತಾ ಇದೆಪ್ಪ ಅನ್ನೊಂದು ಸಮಾಧಾನ. ಕುಟುಂಬದಲ್ಲಿದ್ದಂತಹ ಮನಸ್ತಾಪ, ಕಿರಿಕಿರಿ ಈ ತರದ್ದು ಏನಾದ್ರು ಇತ್ತು ಅಂದ್ರೆ ಅದೆಲ್ಲ ಸಾಲ್ವ್ ಆಗುತ್ತೆ. ಯಾರ್ಯಾರ ಜೊತೆ ಜಗಳ ಮಾಡ್ಕೊಂಡಿದ್ರಿ, ಯಾರ್ಯಾರ ಜೊತೆ ಮನಸ್ತಾಪಗಳು ಮಾಡ್ಕೊಂಡಿದ್ರಿ, ಅವ್ರ ಹತ್ರ ಮತ್ತೆ ನಿಮ್ಮ ಸಂಬಂಧಗಳನ್ನ ಸರಿ ಮಾಡ್ಕೊಳ್ತೀರಾ. ನೀವು ಸಾರಿ ಕೇಳ್ತಿದ್ರು ಸರಿ ಆಗ್ಬಿಡುತ್ತದು. ಆ ಟೈಮ್ ಸರಿ ಆಗೋ ಟೈಮ್ ಬಂದಾಗ ಸರಿ ಆಗತ್ತೆ. ಪ್ರಾಬ್ಲಮ್ ಆಗೋ ಟೈಮ್ ಬಂದಾಗ ಪ್ರಾಬ್ಲಮ್ ಆಗತ್ತೆ. ಪ್ರಾಬ್ಲಮ್ ಆಗಿತ್ತು, ಅದೇ ಅವ್ರ ಬಗ್ಗೆ ನಿಮ್ ಬಗ್ಗೆ ಅವ್ರು ತಪ್ಪಾಗಿ ತಿಳ್ಕೊಂಡು ಏನೋ ಪ್ರಾಬ್ಲಮ್ ಆಗಿತ್ತು. ನಿಮ್ಮ ಸಂಗಾತಿ ಆಗಿರಬಹುದು, ಅವ್ರು ಯಾರು ಬೇಕಾದ್ರೂ ಆಗಿರ್ಬೋದು, ನಿಮ್ಮ ಸಂಗಾತಿ ಆಗಿರಬಹುದು, ನಿಮ್ಮ ಸಹೋದರ ಆಗಿರಬಹುದು, ನಿಮ್ಮ ಸ್ನೇಹಿತರಾಗಿರ್ಬಹುದು, ನಿಮ್ಮ ಬಂಧುಗಳಾಗಿರ್ಬಹುದು, ಇವ್ರಗಳ ಹತ್ರ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು, ಅದೆಲ್ಲ ಸಾಲ್ವ್ ಆಗುತ್ತೆ, ಸರಿ ಆಗತ್ತೆ. ಓಕೆ, ಇದೊಂದು. ಇದ್ರ ಜೊತೆಗೆ ನಿಮಗೆ ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಅಷ್ಟೇನು ಲಾಭ ಇಲ್ಲ. ಆದ್ರೆ ಓನಾಗಿ ನೀವೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ, ಅನುಕೂಲ ಎಲ್ಲ ತುಂಬಾ ಚೆನ್ನಾಗಿದೆ. ದಶಮಾಧಿಪತಿ 4ನೇ ಮನೆಯಲ್ಲಿ ಇರೋದ್ರಿಂದ ಕೆಲಸದ ಬಗ್ಗೆ ಕ್ಲಾರಿಟಿ ಇರುತ್ತೆ. ಆಸ್ತಿ, ಮನೆ, ಭೂಮಿ, ವಾಹನ ಇವುಗಳ ವಿಷಯದಲ್ಲಿ, ಅಂದ್ರೆ ಸೈಟ್ ತಗೋಬೇಕು ಅಥವಾ ಮಾರ್ಬೇಕು, ಈ ತರದ್ದು ಏನಾದ್ರೂ ನಿರ್ಧಾರ ಮಾಡೋದಾದ್ರೆ, ಅಂದ್ರೆ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಒಳ್ಳೆ ಟೈಮ್ ಅಲ್ಲ, ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಮಾಡೋದಕ್ಕೆ ಇದು ಒಳ್ಳೆ ಟೈಮ್. ಓಕೆ, ಆದ್ರೆ ನಿವೇಶನ ಆಗ್ಲಿ ಮನೆ ಆಗ್ಲಿ ಸೇಲ್ ಮಾಡೋದಕ್ಕೆ ಇದು ಒಳ್ಳೆ ಟೈಮ್. ಸೇಲ್ ಮಾಡ್ಬೋದು, ಯಾಕೆಂದ್ರೆ ಚತುರ್ಥ ಭಾವದಲ್ಲಿ ಗುರು ಇದ್ದಾನೆ. ಚತುರ್ಥಾಧಿಪತಿ 12ನೇ ಮನೆಯಲ್ಲಿ ರಾಹು ಜೊತೆ ಇರೋದ್ರಿಂದ ಈ ತರ ಪ್ರಾಪರ್ಟಿನ ಸೇಲ್ ಮಾಡುವಂತಹ ಒಂದು ಗಳಿಗೆ ಅಂತ ಹೇಳ್ಬೋದು. ಒಳ್ಳೆ ಬೆಲೆಗೆ ಸೇಲ್ ಆಗುತ್ತೆ. ಯಾಕಂದ್ರೆ ಧನಾಧಿಪತಿ ನಿಮ್ ರಾಶಿಯಲ್ಲಿ ಇರೋದ್ರಿಂದ ದುಡ್ಡು ಬರ್ಬೇಕಲ್ಲ ನಿಮ್ಗೆ. ಒಳ್ಳೆ ಬೆಲೆಗೆ ಸೇಲ್ ಆದ್ರೆ ತಾನೇ ದುಡ್ಡು ಬರೋದು. ಹಾಗಾಗಿ ಚೆನ್ನಾಗಿದೆ. ತಕ್ಕ ಮಟ್ಟಿಗೆ ಎಲ್ಲಾ ತರದ ಒಂದು ಸಂಕಷ್ಟದಿಂದ ಹೊರಗಡೆ ಬರುವಂತ ಟೈಮ್. 7.5 ನಡೀತಾ ಇದೆ. ಆದ್ರೆ ರವಿ ಮತ್ತು ಕುಜ ಗ್ರಹ, ಗುರು ಗ್ರಹ ನಿಮ್ಗೆ ತುಂಬಾ ಶುಭ ಫಲ ಕೊಡ್ತಾ ಇದ್ದಾರೆ. ಆ 3 ಗ್ರಹಗಳ ಅನುಗ್ರಹ ನಿಮ್ಗೆ ತುಂಬಾ ಇದೆ. ಹಾಗಾಗಿ ಕೆಲವು ಪರಿಹಾರ ಅಂದ್ರೆ ಶನಿಗೆ ಮಾತ್ರ ಪರಿಹಾರ ಮಾಡ್ಕೊಳ್ಳಿ. ಶನಿವಾರ ಎಳ್ಳೆಣ್ಣೆ ದಾನ, ಹಾಗೆ ಹೆಸರು ಕಾಳು ಕೂಡ ನೀವು ದಾನ ಕೊಡಿ. ಶನಿವಾರನೇ ಕೊಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಬುಧ ನಿಮ್ಗೆ ಚತುರ್ಥಾಧಿಪತಿ, ಸ್ವಲ್ಪ ಪೀಸ್ ಆಫ್ ಮೈಂಡ್ ಬೇಕು. ಅದಕ್ಕೋಸ್ಕರ ಇದೊಂದು ಪರಿಹಾರವನ್ನ ಮಾಡ್ಕೊಳ್ಳಿ. ಉಳಿದಂತೆ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ. ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ತುಂಬಾ ಅಭಿವೃದ್ಧಿ ಇದೆ. ಹಾಗಾಗಿ ಮೀನರಾಶಿಯವರಿಗೆ ಈ ವಾರ ಉತ್ತಮವಾದ ವಾರ ಅಂತ ಹೇಳ್ಬೋದು. ಇವಿಷ್ಟು ಈ ವಾರದ 12 ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.